ಚಿನ್ನ ಮತ್ತು ಬೆಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಡಿಬೇಟ್ ಇವತ್ತಿರುತ್ತೆ. ಏನಕ್ಕೆ ಚಿನ್ನ ಚೂಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ನೋಡಿ, ಇವತ್ತಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ. ಇವತ್ತಿದ್ದ ಸ್ಥಿತಿ ನಾಳೆಗಿಲ್ಲ, ಈಗಿದ್ದ ಸ್ಥಿತಿ ಇನ್ನು 1 ಗಂಟೆ ಆದಮೇಲೆ ಇರಲ್ಲ. ಬೆಳ್ಳಿ ಏನ್ರಿ ಈ ಥರ ಆಗ್ತಾ ಇದೆ? ತೀರಾ ಒಂದು 7-8 ವರ್ಷಗಳ ಹಿಂದೆ 20-25 ಸಾವಿರ 30 ಸಾವಿರ ಕೆ ಜಿ ಸಿಗ್ತಾ ಇತ್ತಲ್ರಿ ಬೆಳ್ಳಿ ಅಂತ ಮಾತನಾಡೋರಿದ್ದಾರೆ. ಇವತ್ತಿಗೆ 3 ಲಕ್ಷ ದಾಟಿ ಹೊರಟು ಹೋಗಿದೆ ಬೆಳ್ಳಿ. 3 ಲಕ್ಷ. ನಿಮ್ಗೆ 1 ಕೆ ಜಿ ಬೆಳ್ಳಿ ಬೇಕು, ಬೆಳ್ಳಿ ತಟ್ಟೆ ತೊಗೊಳ್ರಿ, ಬೆಳ್ಳಿ ದೀಪ ಬೇಕು ಮನೆಗೆ, ಬೆಳ್ಳಿದೆಲ್ಲ ಇರಬೇಕು ದೇವ್ರ ಮನೆಯಲ್ಲಿ, ಇನ್ಯಾವುದೋ ಮದುವೆ ಮುಂಜಿ ಕಾರ್ಯಗಳಿಗೆ ಅಂತ ಬಂದಾಗ ಬೆಳ್ಳಿ ಬೇಕು ಅಂದರೆ ಇವತ್ತಿಗೆ ಅದಕ್ಕೆ ಯೋಚನೆ ಮಾಡುವಂಥ ಪರಿಸ್ಥಿತಿ ಇದ್ದುಬಿಟ್ಟಿದೆ. 2 ಕೆ ಜಿ ಬೆಳ್ಳಿ ನಿಮ್ಮ ಮನೇಲಿ ಇದ್ದರೆ, 2 ಕೆ ಜಿ ಬೆಳ್ಳಿ ನಿಮ್ಮ ಮನೆಯಲ್ಲಿ ಇವತ್ತಿದ್ದರೆ, ಯಾವುದೇ ರೂಪದಲ್ಲಿ ಇದ್ದರೆ ಅದರ ವ್ಯಾಲ್ಯೂ 6 ಲಕ್ಷ ರೂಪಾಯಿಗಳಂದರೆ ನೀವು ಅರ್ಥ ಮಾಡ್ಕೊಂಬಿಡಿ ಇಷ್ಟು ಜಾಸ್ತಿ ಆಗಿಬಿಟ್ಟಿದೆಯಾ. ಚಿನ್ನ ಕೂಡ ಹಾಗೇನೆ. 1980 ರೀ 1000 ರೂಪಾಯಿ ಇತ್ತು. 1980 1000 ರೂಪಾಯಿ. 2007 10,000 ಆಗಿಬಿಡ್ತು. 2011 25,000, 2022 50,000, 2025 1 ಲಕ್ಷ, 2026 1,50,50,000. 10 ಗ್ರಾಮ್ ಚಿನ್ನದ ಬೆಲೆ ನಾನು ನಿಮ್ಗೆ ಹೇಳ್ತಾ ಇರೋದು. 10 ಗ್ರಾಮ್ಗೆ 1980ಯಲ್ಲಿ 1,000 ರೂಪಾಯಿ ಇತ್ತು. 1,000 ರೂಪಾಯಿ ಕೊಟ್ಟರೆ 10 ಗ್ರಾಮ್ ಚಿನ್ನ ಕೊಡ್ತಾಯಿದ್ರು. ಬಿಡಿ, ಅವತ್ತಿಗೆ ಸಂಬಳನೂ ಹಾಗೆ ಇತ್ತು. ಯಾರ್ದಾರ ಸಂಬಳ ನಿಮ್ದು ಎಷ್ಟಪ್ಪ ಅಂತ ಕೇಳಿದ್ರೆ 150 ರೂಪಾಯಿ, 165 ರೂಪಾಯಿ ನಮಗೆ 1 ತಿಂಗಳ ಸಂಬಳ ಅಂತ ಹೇಳ್ತಾಯಿದ್ರು. ಅದೊಂದು ಬೇರೆ ವಿಚಾರ. ಬಟ್ ಇವತ್ತಿಗೆ 1.5 ಲಕ್ಷ ಅಂದರೆ 1 ಗ್ರಾಮ್ ಚಿನ್ನ, ಅಪರಂಜಿ ಚಿನ್ನ ನೀವು ಕೊಂಡುಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಬಳಿಯಲ್ಲಿ 15,000 ರೂಪಾಯಿ ಇರಬೇಕು ಅಂತ. ಯಾಕೆ ಈ ಥರ ಆಗ್ತಾ ಇದೆ ನೋಡಿ, ಕೆಲ ವರ್ಷಗಳ ಹಿಂದೆ ಈ ಮಾರ್ಕೆಟ್ ಅಂದಾಜಿಗೆ ಸಿಗ್ತಾ ಇತ್ತು. ಒಂದು ಅಂದಾಜು, ಅದು ಸ್ಟಾಕ್ ಮಾರ್ಕೆಟ್ ಬಂದರು, ಶೇರ್ ಮಾರ್ಕೆಟ್ ಅಂತ ಬಂದರು, ಚಿನ್ನದ ವಿಚಾರ ಬಂದರು, ಬೆಳ್ಳಿ ವಿಚಾರ ಬಂದರು, ಒಂದು ಗೇಜ್ಗೆ ಸಿಗ್ತಾ ಇತ್ತು. ಆರ್ಥಿಕ ತಜ್ಞರು, ವಿಶ್ಲೇಷಕರು ಇವೆಲ್ಲ ಕೂತ್ಕೊಂಡಾಗ, ಅಥವಾ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪರ್ಟ್ ನೋಡಿರಿ ಇಂಥದ್ರ ಮೇಲೆ ಹೂಡಿಕೆ ಮಾಡಿರಿ, ನೋಡಿ ನಿಮಗಿಂಥ ಜರ್ಮನಿಲಿ ಇಂಥ ಡೆವಲಪ್ಮೆಂಟ್ ಆಗಿದೆ, ಅಮೆರಿಕಲ್ಲಿ ಇಂಥ ಡೆವಲಪ್ಮೆಂಟ್ ಆಯಿತು, ಚೀನಾದಲ್ಲಿ ಇಂಥ ಡೆವಲಪ್ಮೆಂಟ್ ಆಗಿದೆ, ಜಪಾನಲ್ಲಿ ಈ ಥರ ಬೆಳವಣಿಗೆ ನಡೀತು, ಆ ಕಾರಣಕ್ಕೆ ಇಂತಿಂಥ ಸ್ಟಾಕ್, ಬ್ರೆಜಿಲಲ್ಲಿ ಕಾಫಿ ಈ ಥರ ಆಗಿದೆ, ಸೊ ಕಾಫಿ ರಿಲೇಟೆಡ್ ಈ ಥರ ಇಲ್ಲಿ ಬೆಳವಣಿಗೆ ನಡೀತಾ ಇದೆ, ಏನೋ ಹೇಳಿದಾಗ ಆಗ್ತಾ ಇತ್ತು. ಈಗ ಆ ಥರ ಇಲ್ಲ. ಯಾವುದು ಏನಕ್ಕಾಯಿತು ಅಂಥೇಳಿ ಯಾವುದೇ ಒಬ್ಬ ವ್ಯಕ್ತಿ ಇದಮಿತ್ತಮ್ ಅಂತ ಹೇಳೋ ಸ್ಥಿತಿಲಿಲ್ಲ. ಇದು ಟ್ರಂಪ್ ಆಡ್ತಿರೋ ಆಟನ. ಟ್ರಂಪ್ ಏನೇ ಆಟ ಆಡಿದ್ರು ಇದಕ್ಕೆ ಪ್ರತಿಯಾಗಿ ಚೈನಾ ಕಡೆಯಿಂದ ನಾನು ಒಂದು ಆಟ ಆಡ್ತೀನಿ, ರೇರ್ ಅರ್ತ್ ಮಿನರಲ್ಸ್, ಭೂಮಿಯೊಳಗಿನ ಅಪರೂಪದ ಖನಿಜ ಸಂಪತ್ತು ನನ್ನ ಬಳಿ ಇಟ್ಕೊಂಡ್ಬಿಡ್ತೀನಿ. ಮುಂದಿನ ದಿನಗಳಲ್ಲಿ ಬೆಳ್ಳಿ ತುಂಬ ಜನಗಳಿಗೆ ಬೇಕಾಗುತ್ತೆ, ಬೇರೆ ಬೇರೆ ಎಲೆಕ್ಟ್ರಾನಿಕ್ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ. ಸೊ ನನ್ನ ದೇಶದಲ್ಲಿ ಉತ್ಪಾದನೆ ಆಗುತ್ತಿರುವಂಥ ಬೆಳ್ಳಿಯನ್ನು ನಾನು ಆಚೆಗೆ ಕೊಡಲ್ಲ. ಅಭಾವ ಸೃಷ್ಟಿಯಾಯಿತು. ಎಕನಾಮಿಕ್ಸ್ ಅದೇ. ಅಭಾವ ಸೃಷ್ಟಿಯಾಯಿತು, ಅಪರೂಪ ಆಯಿತು, ಪೂರೈಕೆ ಕಡಿಮೆ ಆಯಿತು. ಪೂರೈಕೆ ಕಡಿಮೆ ಆದ ತಕ್ಷಣ ಆಬ್ವಿಯಸ್ಲಿ ಡಿಮ್ಯಾಂಡ್ ಜಾಸ್ತಿ ಆಯಿತು. ಬೇಡಿಕೆ ಜಾಸ್ತಿ ಆದಾಗ ಇರತಕ್ಕಂಥ ಕಡಿಮೆ ವಸ್ತುಗಳಿಗೆ ಏನಾಗುತ್ತೆ, ಹೇಗಿದ್ದರೂ ಕೊಂಡ್ಕೊಳ್ತಾರೆ, ಡಿಮ್ಯಾಂಡ್ ಜಾಸ್ತಿ ಇದೆ, ಮಾಡೋಣ ರೇಟ್ ಜಾಸ್ತಿ, ಸಹಜವಾಗಿ ಅದು ಒಂದು ಬೆಳವಣಿಗೆ ಆಗಿಬಿಡುತ್ತೆ. ಇದು ಈಗ ಜನ ಏನು ಹೇಳ್ತಾರೆ, ರೀ ನನಗೆ ಹೋದ ತಿಂಗಳು ಯಾರೋ ಹೇಳಿದ್ರು ರೀ, ಹೋದ ತಿಂಗಳು ಹೇಳಿದರು ನನಗೆ, ಬರೀ 2 ಲಕ್ಷ ಆಯ್ತು ರೀ, ಅವತ್ತು 2 ಲಕ್ಷಕ್ಕೆ ತೊಗೊಂಡ್ಬಿಟ್ಟಿದ್ದರೆ ಇವತ್ತು 3 ಲಕ್ಷಕ್ಕೆ ಬೆಳ್ಳಿನ ಮಾರ್ಬಿಡ್ಬೋದಾಗಿತ್ತಲ್ರಿ, 1 ಲಕ್ಷ ಲಾಭ ಬರ್ತಾಯಿತ್ತಲ್ರಿ, 50% ಯಾರು ಕೊಡ್ತಾರೆ ರೀ, ಹೋದ ವರ್ಷ ಬಿಟ್ಟರೆ 2 ವರ್ಷಗಳ ಹಿಂದೆ ಇಷ್ಟು ಇರಲಿಲ್ಲ ರೀ, ಎಲ್ಲ 1 ಲಕ್ಷದ ಒಳಗಡೆ ಇತ್ತಲ್ಲ, ಕೊಂಡ್ಕೊಂಡ್ಬಿಟ್ಟಿದ್ದಾರೆ, 2-2.5 ಲಕ್ಷ ಲಾಭ ಅಲ್ರಿ, ಯಾವ ಬಿಸ್ನೆಸ್ಸಲ್ಲಿದೆ ಲಾಭ ಅಂತ ಮಾತಾಡ್ತಾ ಇದ್ದಾರೆ. ಬೆಳ್ಳಿ ಹಾಗಾದರೆ ಇಲ್ಲಿಗೆ ಬಂದು ನಿಂತ್ಕೊಂಡ್ಬಿಡುತ್ತಾ? ಚಿನ್ನ ಮತ್ತು ಬೆಳ್ಳಿ ಬೀಳೋದೇ ಇಲ್ವಾ ಇತಿಹಾಸದಲ್ಲಿ? ಇನ್ಯಾವುದು ಅಂದರೆ ಇನ್ ಫ್ಯೂಚರಲ್ಲಿ ಯಾವತ್ತೂ ಬೀಳೋದೇ ಇಲ್ವಾ? ಇತಿಹಾಸದಲ್ಲಿ ಯಾವತ್ತೂ ಬಿದ್ದೇ ಇಲ್ವಾ? ಏನಾಗ್ತಾ ಇದೆ ಜಗತ್ತು? ಎಕನಾಮಿಕ್ಸ್ ಏನು ಹೇಳ್ತಾ ಇದೆ? ಅಂತಾರಾಷ್ಟ್ರೀಯ ವಿದ್ಯಮಾನಗಳೇನು ಹೇಳ್ತಾ ಇವೆ? ಈ ಲೋಹದ, ಹಳದಿ ಲೋಹ, ಇನ್ನೊಂದು ಬಿಳಿ ಲೋಹ, ಈ 2 ಲೋಹಗಳು ಜಾಗತಿಕ ಆರ್ಥಿಕತೆಯಲ್ಲಿ ಯಾವ ಸ್ಥಾನವನ್ನು ಅಲಂಕರಿಸ್ತಾ ಇವೆ? ಚಿನ್ನದ ವ್ಯಾಪಾರಿಗಳೇನು ಹೇಳ್ತಾರೆ? ವಿದೇಶ ವಿದ್ಯಮಾನಗಳ ತಜ್ಞರು ಇದ್ರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ? ಆರ್ಥಿಕ ತಜ್ಞರು ಏನು ಮಾತಾಡ್ತಾ ಇದ್ದಾರೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮ ಮುಂದಿಗೆ ಅಜಿತ್ ಅವರಿದ್ದಾರೆ. ಬೆಂಗಳೂರು ಜ್ಯುವೆಲರ್ಸ್ ಅಸೋಸಿಯೇಷನ್ನ ಖಜಾಂಚಿಯಾಗಿ ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದಂಥವರು, ಖುದ್ದು ಅಂಗಡಿ ಕೂಡ ಇಟ್ಕೊಂಡಿದ್ದಾರೆ ಅವರು. ಸ್ವಾಗತ ನಿಮಗೆ ಅಜಿತ್ ಅವರೇ ಈ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಕೇಶವ್ ಅವರಿದ್ದಾರೆ, ಆರ್ಥಿಕ ತಜ್ಞರು. ಸ್ವಾಗತ ಕೇಶವ್ ಸರ್ ತಮಗೆ ಒಂದು ಡಿಬೇಟ್ಗೆ. ಪ್ರೊಫೆಸರ್ ಕೇಶವ್ ಸರ್ ಇದ್ದಾರೆ ಮುಂದಿಗೆ, ಸ್ವಾಗತ ನಿಮಗೆ. ಆನಂತರ ನಮ್ಮನ್ನು ಪ್ರೇಮಶೇಖರ್ ಸರ್ ಕೂಡ ಜಾಯ್ನ್ ಆಗ್ತಾರೆ, ಅಂತಾರಾಷ್ಟ್ರೀಯ ವಿಶ್ಲೇಷಕರಿದ್ದಾರೆ, ಅವರು ಕೂಡ ಮಾತಾಡಿಸ್ಬಿಡ್ತೀನಿ ನಾನು ಮೊದಲಿಗೆ ನಾನು ಅಜಿತ್ ಅವ್ರು ಕೇಳಿಬಿಡ್ತೀನಿ. ಅಜಿತ್ ಅವರೇ, ಇವತ್ತಿಗೆ ಏನಾಗ್ಬಿಡುತ್ತೆ, ಬೆಲೆ ಜಾಸ್ತಿ ಆದರೆ ಚಿನ್ನದ ಕಡೆಗೆ, ಅಂಗಡಿ ಕಡೆಗೆ ಜನ ಬರೋದು ಕಡಿಮೆ ಅಂತ ಒಂದು ಮಾತಿದೆ. ಇನ್ನು ಕೆಲವರು ಇನ್ನೂ ಜಾಸ್ತಿ ಆಗಿಬಿಡುತ್ತೇನೋ, ಒಂದು ತಿಂಗಳಲ್ಲಿ ಇನ್ನೂ ಜಾಸ್ತಿ ಆಗಿಬಿಡುತ್ತೇನೋ, ಸಾಧ್ಯವಾದಷ್ಟು ಕೊಂಡ್ಕೊಂಬಿಡೋಣ ಅನ್ನೋ ಕಾರಣಕ್ಕೆ ಈಗ ಚಿನ್ನದ ಅಂಗಡಿಗಳ ವಹಿವಾಟು, ಬೀಟ್ ಅದು ಬೆಳ್ಳಿ ಆದರೂ ಇದೇ ಮಾತೆ, ಚಿನ್ನ ಆದರೂ ಇದೇ ಮಾತೆ, ಜನಗಳ ರೆಸ್ಪಾನ್ಸ್ ಹೇಗಿದೆ ಇದಕ್ಕೆ ಅಂತ?
ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮೆಲ್ಲ ವೀಕ್ಷಕರಿಗೆ. ಎಲ್ಲ ಒಂದೊಂದು ಗ್ರಾಮ್ ಚಿನ್ನ ಕೊಟ್ಬಿಟ್ಟು ಹೇಳ್ಬೇಕು ನೀವು ಇದನ್ನೆಲ್ಲ ಶುಭಾಶಯನ. ಚಿನ್ನ ಅಂಗಡಿಯವರು 10 ಗ್ರಾಮ್ ಕೊಡೋಕೆ ರೆಡಿ ಇದೀವಿ ನಾವು. ಓಕೆ, 10 ಗ್ರಾಮ್ ಚಿನ್ನ ತೊಗೊಳ್ಳಿ, ಧಾರಾಳವಾಗಿ ಬನ್ನಿ ಅಂತ ಇದ್ದೀವಿ. ಸಾಮಾನ್ಯವಾಗಿ ಬಂಗಾರ ಅಂತಂದರೆ ಎಲ್ರಿಗೂ ಇಷ್ಟವಾದಂಥ ಒಂದು ಲೋಹ. ನಾವು ನೋಡಿರ್ಬೋದು, ಮನೆಗಳಲ್ಲಿ ನಾವು ಹೇಳಬೇಕಾದ್ರೆ ಮುದ್ದು ಬಂಗಾರ ಅಂತೀವಿ, ಅಪರಂಜಿ ಅಂತೀವಿ. ಮಕ್ಕಳನ್ನ ಕರಿಬೇಕಾದ್ರೆ ನಾವು ಬಂಗಾರ ಅಂತಲೇ ಹೇಳ್ತೀವಿ, ಬೇರೆ ಏನು ಹೇಳಲ್ಲ. ನೀವು ಚಿತ್ರಗಳನ್ನ ನೋಡೋದಾದ್ರೆ ಬಂಗಾರದ ಹೂವು, ಬಂಗಾರದ ಪಂಜರ, ಬಂಗಾರದ ಮನುಷ್ಯ, ಹೀಗೆ ಬಂಗಾರದ ಹಿನ್ನೆಲೆಯಲ್ಲೇ ಎಲ್ಲವನ್ನೂ ಕರಿತೀವಿ. ಇನ್ನು ನೀವು ಯಾವುದೇ ರೀತಿಯಾದಂತಹ ಬೇರೆ ಭಾಷೆ ಅಥವಾ ವಿಚಾರಗಳನ್ನು ತಗೊಂಡ್ರೆ ಅಲ್ಲೂ ಕೂಡ ಬಂಗಾರದಂತ ಮಾತಾಡಿದ್ರಪ್ಪ ಇವರು, ಹಿತ್ತಾಳೆ ಮಾತು ಅಂತ ಹೇಳಲ್ಲ. ಬಂಗಾರಕ್ಕೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಅಂದರೆ, ಅದು ಸಾರ್ವಕಾಲಿಕವಾಗಿ ತನ್ನ ಶ್ರೇಷ್ಠತೆಯನ್ನು ಗಳಿಸ್ಕೊಂಡು ಬಂದಿದೆ, ತನ್ನ ಪ್ರತಿಷ್ಠೆಯನ್ನು ಉಳಿಸ್ಕೊಂಡು ಬಂದಿದೆ. ಆ ದೃಷ್ಟಿಯಿಂದ ಬಂಗಾರ ಯಾವತ್ತಿಗೂ ಸಾರ್ವಕಾಲಿಕವಾದಂತಹ ಲೋಹ ಅಂತ ನಾವು ಕರಿತೀವಿ. ಇನ್ನು ನೀವು ಹೇಳ್ದಂಗೆ ಜನ ಮುಗಿಬಿದ್ದು ಚಿನ್ನ ತಗೋತಾನೆ ಇದ್ದಾರೆ. ಓಕೆ, ಕಡಿಮೆ ಆದಾಗಲಂತೂ ಡಬಲ್ ತಗೋತಾರೆ, 2ರಷ್ಟು ತಗೋತಾರೆ. ಈಗ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಮನೆಯಲ್ಲಿರ್ತಕ್ಕಂತಹ ಆರ್ಥಿಕ ಏನು ಹಣದ ಗಂಟೆಗಳಿದಾವೆ ಅದೆಲ್ಲ ಚಿನ್ನ ಮತ್ತೆ ಬೆಳ್ಳಿಗೆ ಪರಿವರ್ತನೆ ಆಗ್ತಾ ಇದೆ. ವಿಶೇಷವಾಗಿ ಇವಾಗ ಬೆಳ್ಳಿಗೆ ಪರಿವರ್ತನೆ ಆಗ್ತಾ ಇದೆ. ತುಂಬಾ ಜನ ಎಲ್ರಿಗೂ ಅನ್ಸಿದೆ ಬಂಗಾರ ಮತ್ತೆ ಬೆಳ್ಳಿ ಜಾಸ್ತಿ ಆಗುತ್ತೆ ಅಂತ, ಮತ್ತು ಆಗ್ತಾನೂ ಇದೆ. ಜಾಗತಿಕ ಮಟ್ಟದಲ್ಲಿ ನೋಡೋದಾದ್ರೆ ಒಟ್ಟು ಉತ್ಪನ್ನದ 53% ಭಾರತವೇ ಖರೀದಿ ಮಾಡುತ್ತೆ. ಜಗತ್ತಿನ ಒಟ್ಟು ಉತ್ಪನ್ನ ಆದರೆ 53% ಭಾರತ ಖರೀದಿ ಮಾಡುತ್ತೆ. ಉಳಿದ 180-190 ದೇಶಗಳು ಉಳಿದ 47% ಖರೀದಿ ಮಾಡ್ತಾರೆ. ಖರೀದಿ ಮಾಡುವ ಪರ್ಪಸ್ ಭಾರತಕ್ಕೂ ಬೇರೆ ದೇಶಗಳಿಗೂ ಬಹಳ ವ್ಯತ್ಯಾಸ ಇದೆ. ಬಹಳ ವ್ಯತ್ಯಾಸ. ಭಾರತದಲ್ಲಿ ಆಭರಣ ಇದು, ಈ ಕಡೆ ಸ್ವಲ್ಪ ಆಭರಣ. ಕರೆಕ್ಟ್. ಇನ್ನೊಂದು ನಮ್ಮ ಪೂರ್ವಿಕರು ನಮಗೆ ಹೇಳ್ಕೊಟ್ಟಿರ್ತಕ್ಕಂಥ ಪಾಠ, ಕರೆಕ್ಟ್. ಚಿನ್ನಕ್ಕೆ ದುಡ್ಡು ಹಾಕು, ಹಬ್ಬ ಕಷ್ಟದ ಕಾಲದಲ್ಲಿ ಆಗತ್ಕೊಳೋ ಅಂತ. ಎಲ್ಲ ಸಂದರ್ಭದಲ್ಲೂ ಚಿನ್ನ ನಿಮ್ಮನ್ನ ಕಾಪಾಡುತ್ತೆ. ಮದುವೆ ಆಯ್ತು ಚಿನ್ನಕ್ಕೆ ಹಾಕು, ಇನ್ಯಾವುದೋ ಎಕ್ಸ್ಟ್ರಾ ದುಡ್ಡು ಬಂತು, ಜಮೀನ್ ಮಾರದೆ, ಇನ್ನೊಂದು ಮಾರದೆ, ಚಿನ್ನಕ್ಕೆ ದುಡ್ಡು ಹಾಕು. ಇದು ನಮ್ಮ ಪರಂಪರೆಯಲ್ಲಿ ಸೈಕಾಲಜಿನಲ್ಲಿ ಹಣ ಉಳಿತಾಯ ಅಷ್ಟೇ ಅಲ್ಲ, ಬಂಗಾರವನ್ನು ಉಳಿತಾಯ ಮಾಡಿ ಅನ್ನೋದನ್ನ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಇದರಲ್ಲಿ ಬೈ ಪ್ರಾಕ್ಟೀಸ್ ಭಾರತ ಹೆಚ್ಚು ಖರೀದಿ ಮಾಡುತ್ತೆ. ಉಳಿದವ್ರಿಗೆ ಈಗ ಅದು ಅರಿವಾಗ್ತಾ ಇದೆ. ಬೇರೆ ದೇಶಗಳಲ್ಲಿ ಇದರ ಅರಿವಿಲ್ಲ. ಈಗ ಅವ್ರಿಗೆ ಅನ್ನಿಸ್ತಾ ಇದೆ ಅದು ಎಕ್ಸ್ಪೆನ್ಸ್ ಅಂತ ಅನ್ಕೋತಾ ಇದ್ರು ಅವರೆಲ್ಲ. ಬೇರೆ ದೇಶಗಳಲ್ಲಿ ಅದನ್ನ ಒಂದು ಖರ್ಚಿನ ಬಾಬತ್ತಾಗಿದೆ. ಭಾರತ ಮಾತ್ರ ಅದನ್ನ ಒಂದು ಇನ್ವೆಸ್ಟ್ಮೆಂಟ್ ಅಂತ ಭಾವಿಸ್ತು. ಈಗ ಬೇರೆ ಎಲ್ಲ ದೇಶಗಳು ಆ ವಿಚಾರ ಅರ್ಥ ಆಗಿ ಅವರು ಜಾಗತಿಕ ಮಟ್ಟದ ಎಲ್ಲ ಸೆಂಟ್ರಲ್ ಬ್ಯಾಂಕ್ಸ್ ಅವರು ಚಿನ್ನನ ರಿಸರ್ವ್ ಮಾಡ್ತಾರೆ, ನಮ್ಮ RBI ತರ. ನಾನು ಕೇಶವ್ ಸರ್ ಕೇಳ್ಬಿಡ್ತೀನಿ. ಕೇಶವ್ ಸರ್, ಈ ಚಿನ್ನದ ನಾಗಾಲೋಟವನ್ನು ಮೀರಿಸುವ ದಿಕ್ಕಿನಲ್ಲಿ, ಅಂದರೆ ಅದು ಏರಿಕೆಯಾದ ಹಾದಿಲಿ ಬೆಳ್ಳಿ ಕಂಪೇರ್ ಮಾಡ್ತಾ ಇದ್ದೀನಿ ನಾನು. ಬೆಳ್ಳಿನ ಚಿನ್ನಕ್ಕಿಂತ ಜಾಸ್ತಿ ಆಗಿಬಿಟ್ಟಿದೆ ಬೆಳ್ಳಿ ಅಂತಲ್ಲ, ಚಿನ್ನ ಹೋಗ್ತಿರ್ತಕ್ಕಂಥ ಓಟಕ್ಕೆ ಕಂಪೇರ್ ಮಾಡಿಕೊಂಡು ಬೆಳ್ಳಿ ಹೋಗ್ತಿರ್ತಕ್ಕಂಥ ನಾಗಾಲೋಟವನ್ನು ನಾವು ಗಮನಿಸ್ಬಿಟ್ಟಾಗ ಬೆಳ್ಳಿ ಎದುರುಗಡೆ ಚಿನ್ನದ ಓಟ ಅಷ್ಟಿಲ್ಲ. 15,000 ಗ್ರಾಮ್ ಆದರೂ ಕೂಡ ಆ ಮಟ್ಟಕ್ಕೆ ಇದು ಹೋಗ್ತಾ ಇಲ್ಲ ಅಂಥೇಳಿ ಏನು ರೀಸನ್ ಅಂತ ಯಾರಿಗೂ ಗೇಜ್ ಮಾಡೋಕ್ಕಾಗ್ತಾ ಇಲ್ಲ. ಕೆಲವರು ಹೇಳ್ತಾರೆ ಚಿನ್ನ ಬೆಳ್ಳಿ ಈ ಥರ ಏರಿದೆ ರೀ, ಇತಿಹಾಸದಲ್ಲಿ 2 ಬಾರಿ ಘೋರವಾಗಿ ಬಿದ್ದುಬಿಟ್ಟಿದೆ, ಘೋರವಾಗಿ ಬಿದ್ದೋಗ್ಬಿಟ್ಟಿದೆ, ಹುಷಾರ್, ಖರೀದಿಗೆ ಇದು ಸಕಾಲವಲ್ಲ. ಯಾವುದೇ ಒಂದು ಕಮಾಡಿಟಿ, ಒಂದು ವಸ್ತು ಒಂದು ಶೇರ್ ಮಾರ್ಕೆಟಲ್ಲಿ ತುಂಬ ರೈಸ್ ಆಗ್ತಿದೆ ಅಂದಾಗ ಸ್ವಲ್ಪ ಸಾವಧಾನಿಸು. ಈಗ ನೀನು ಅದರಲ್ಲಿ ದುಡ್ಡು ಹಾಕಕ್ಕೆ ಹೋಗ್ಬೇಡ, ಸ್ವಲ್ಪ ನಿನಗೆ ತಾಳ್ಮೆ ಇರಲಿ. ಇದರಲ್ಲಿ ಬೀಳುತ್ತವಾಗ ಏರಿದ್ದೆಲ್ಲವೂ ಇಳಿಲೇಬೇಕು ಅಂತ ಒಂದು ರೂಲ್ ಇದೆ. ಬಟ್ ನಮಗೆ ಟ್ರಂಪ್ ಆಗಲಿ, ಈ ಕಡೆ ಕ್ಸಿ ಜಿನ್ಪಿಂಗ್ ವಿಚಾರಗಳು ಬಂದಾಗ, ಯುಕ್ರೇನ್ ಬಂದರೆ, ಗ್ರೀನ್ಲ್ಯಾಂಡ್ ಬಂದರೆ, ನಾರ್ವೆ ಅಂತ ಬಂದಾಗ ಇದು ಏನು ಅಂತಲೇ ಒಂದು ಗೇಜಿಗೆ ಸಿಗ್ತಾ ಇಲ್ವಾ ಕೇಶವ್ ಸರ್ ನಮಗೆ? ಇಲ್ಲ, ಒಂದು ಎಲ್ಲ ಅಂಶಗಳಿಂದಲೇ ಅದು ಹೆಚ್ಚಾಗ್ತಾ ಇದೆ. ಒಂದೊಂದಾಗಿ ತಗೊಂಡ್ ಬರೋಣ. ಈಗ ನೋಡಿ, ಒಂದು ಪ್ರಮುಖ ಕಾರಣ ನನಗೆ ಕಾಣಿಸುವಂಥದ್ದು ಏನು ಅಂತಂದ್ರೆ, ಈ ಟ್ರಂಪಿನ ಹುಚ್ಚಾಟಗಳಿಂದ ಇದಕ್ಕೆ ಗೋಲ್ಡ್ ಮತ್ತೆ ಸಿಲ್ವರ್ ಬೆಲೆಗಳು ಹೆಚ್ಚಾಗ್ತಾ ಇದೆ. ಈಗ ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ, ಈಗ ಡೆನ್ಮಾರ್ಕ್, ನಾರ್ವೆ, ಸ್ವೀಡನ್, ಫ್ರಾನ್ಸ್, ಜರ್ಮನಿ, UK, ನೆದರ್ಲ್ಯಾಂಡ್ ಲಿಸ್ಟ್ ಅಲ್ಲಿ ಏನೇನ್ ಸಿಗ್ತಾ ಇದೆ ಕಂಟ್ರೀಸ್, ಫಿನ್ಲ್ಯಾಂಡ್, ಎಲ್ಲದರ ಮೇಲೆ 10% ಇವಾಗ ಇಮಿಡಿಯೇಟ್ ಆಗಿ ಟ್ಯಾರಿಫ್ ಅನೌನ್ಸ್ ಮಾಡಿದ್ದಾರೆ ಶನಿವಾರ. ಆಮೇಲೆ ಇನ್ನ ಫೆಬ್ರವರಿ 1ರಿಂದ 25% ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಒಂದು ವಿಶ್ವ ಮಟ್ಟದಲ್ಲಿ ಅನಿಶ್ಚಿತತೆಗೆ ಇನ್ನಷ್ಟು ಎಣ್ಣೆ ಆಗ್ತಾ ಇದ್ದಾರೆ ಅವರು. ಆಮೇಲೆ ಏನ್ ಮಾಡಿದೆ, ಈಗ ಇನ್ನೊಂದು ರಿಪೋರ್ಟ್ ಹೇಳ್ತಾ ಇದೆ ನಮ್ಗೆ, ಇಲ್ಲ ಯುರೋಪ್ ಈ ಸರಿ ಸುಮ್ನೆ ಇರಲ್ಲ, ಅವರು ಕೂಡ ವಾಪಸ್ ಅಮೆರಿಕ ಮೇಲೆ ಟ್ಯಾರಿಫ್ ಹಾಕ್ತಾರೆ. ಹೆಚ್ಚು ಕಮ್ಮಿ 93 ಬಿಲಿಯನ್ ಯೂರೋ ಅಷ್ಟು ಟ್ಯಾರಿಫ್ ನ ಹಾಕಕ್ಕೆ ಅವರು ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಮಾಧ್ಯಮಗಳು ಹೇಳ್ತಾ ಇದೆ.
ಅದರ ಜೊತೆಗೆ ನೀವು ನೋಡಿದೀರಾ ಟ್ರಂಪ್ ಮಾತಾಡೋದೇನು ಅಂತಂದ್ರೆ ನನಗೆ ಶಾಂತಿಯನ್ನ ಕಾಯ್ಕೋಬೇಕು ಅನ್ನುವಂತ ಇದಿಲ್ಲ, ನನಗೆ ನೊಬೆಲ್ ಕೊಟ್ಟಿಲ್ಲ, ಹಾಗಾಗಿ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ನಾನು ಈ ತರ ವರ್ತಿಸಬಲ್ಲೆ ಅನ್ನುವಂತ ಮಾತನ್ನ, ಹುಚ್ಚಾಟದ ಮಾತನ್ನ ಆಡ್ತಿದ್ದಾರೆ. ಅಂದ್ರೆ ಇವೆಲ್ಲವೂ ಅನಿಶ್ಚಿತತೆಗೆ ಆಡ್ ಮಾಡ್ತಾ ಹೋಗುತ್ತೆ. ಓಕೆ. ಸೊ ನೀವು ಅವಾಗ್ಲೇ ಹೇಳಿದ್ದೇನು ಅಂತಂದ್ರೆ, ಒಂದು ಅದಕ್ಕೆ ರೀಸನ್ಸ್ ಇನ್ನು ನಾನು ನಿಮ್ಗೆ ಕೊಡ್ಬೇಕು, ಆಮೇಲೆ ಅದನ್ನ ಆನ್ಸರ್ ಮಾಡ್ತೀನಿ. ಇನ್ನೊಂದೇನು ಅಂತಂದ್ರೆ, ಈ ಸಿಲ್ವರ್ ಮತ್ತೆ ಗೋಲ್ಡ್ ಯಾವಾಗ್ಲೂ ಸೇಫ್ ಹೆವೆನ್ ನಮ್ಗೆ. ಬಂಗಾರ ಅದ್ರ ಮೇಲೆ ಯಾವಾಗೂ ನಾವು ಕಮ್ಮಿ ಆಗ್ಬಿಡುತ್ತಾ ಅಂತ. ಇಲ್ಲಿವರೆಗೂ ನೀವು ನೋಡಿ ಯಾವ್ದೋ 1-2 ಸರಿ ಅದನ್ನು ತುಂಬಾ ಕಡಿಮೆ ಆಗಿಲ್ಲ. ಇವೆಲ್ಲ ಏನಂದ್ರೆ ಮೇಲೋಗಿದ್ದೆಲ್ಲ ಕೆಳಗೆ ಬರ್ಬೇಕು ಅಂತ ಮಾತಾಡೋದು ಎಲ್ಲ ರೂಲ್ಗೂ ಅಪ್ಲೈ ಆಗತ್ತೆ. ಗೋಲ್ಡ್ ಸಿಲ್ವರ್ಗೆ ಅಷ್ಟು ಜಾಸ್ತಿ ಅಪ್ಲೈ ಆಗಲ್ಲ. ಈಗ ಮೊದಲಿಗಿಂತ ಸ್ವಲ್ಪ ಕಡಿಮೆ ಆಗ್ಬೋದು, ಬಟ್ ನೀವು ತುಂಬಾ ಎಕ್ಸ್ಪೆಕ್ಟ್ ಮಾಡಕ್ ಇಲ್ಲಿವರೆಗೂ ಯಾವತ್ತೂ ಸಾಧ್ಯ ಆಗಲ್ಲ ಗೋಲ್ಡ್ ಸಿಲ್ವರ್ ಬೆಲೆ. ಯಾಕೆಂದ್ರೆ ಈ ಅನ್ಸರ್ಟನಿಟಿ ಇನ್ನೂ ಜಾಸ್ತಿ ಆಗ್ತಾ ಇರೋದು. ಒಂದ್ ವೇಳೆ ಇದರಲ್ಲಿ ಈ ಎಲೆಕ್ಷನ್ಸ್ ಅಲ್ಲಿ ಮಿಡ್ ಟರ್ಮ್ ಅವ್ರಿಗೇನು ಎಲೆಕ್ಷನ್ಸ್ ಇದೆ ಇದ್ರಲ್ಲಿ ಅಮೆರಿಕದಲ್ಲಿ, ಆ ಸೆನೆಟ್ಗೆಲ್ಲ, ಆ ಟರ್ಮ್ ಅಲ್ಲಿ ಏನಾದ್ರೂ ಕಡಿಮೆ ಆದ್ರೆ ಅವ್ರಿಗೆ, ಅವ್ರ ಪಾರ್ಟಿದು ಕಡಿಮೆ ಏನಾದ್ರೂ ಆದ್ರೆ ಅವ್ರದ್ದು ಹುಚ್ಚಾಟಕ್ಕೆ ಕೊನೆ ಬೀಳ್ಬೋದೇನೋ. ಒಂದ್ ವೇಳೆ ಅಲ್ಲೂ ಜನ ಏನಾದ್ರೂ ಬಹುಮತ ಕೊಟ್ರೆ ಗೋಲ್ಡ್ ಇನ್ನೂ ಜಾಸ್ತಿ ಆಗತ್ತೆ ಅನ್ನುವಂಥದ್ದು ಮೊದಲನೇದು. ಇದ್ರ ಜೊತೆಗೆ ಏನು ಅಂತಂದ್ರೆ, ಈಗ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಹೆಚ್ಚು ಕಮ್ಮಿ ನಿಮ್ಗೆ 2000 ಕೋವಿಡ್ ನಂತರ ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳು, ಅದರಲ್ಲೂ ನಮ್ಮ ದೇಶನೂ ಸೇರಿಸಿ, ಆದ್ರೆ ನಾವು ಚೈನಾಗೆ ಕಂಪೇರ್ ಮಾಡಕ್ ಆಗಲ್ಲ, ಎಲ್ಲ ಸೆಂಟ್ರಲ್ ಬ್ಯಾಂಕು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಬಂಗಾರವನ್ನ ಹೆಚ್ಚು ಪರ್ಚೇಸ್ ಮಾಡ್ತಾ ಇದಾರೆ ರಿಸರ್ವ್ಸ್ಗೆ. ಹೆಚ್ಚು ಕಮ್ಮಿ ನಿಮ್ಗೆ ಅದೇನೆ 1500 ಟನ್ ಅಷ್ಟು ಗೋಲ್ಡ್ ನ ಅವರು ವಾರ್ಷಿಕವಾಗಿ ಹೆಚ್ಚು ಕಮ್ಮಿ ಆವರೇಜ್ ನಾನು ಹೇಳ್ತಾ ಇದ್ದೀನಿ, ಅಷ್ಟು ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ. ಈಗ ಮೊದಲಿಗೆ ಹೋಲಿಸಿದ್ರೆ ನೀವು ಅಷ್ಟು ಪರ್ಚೇಸ್ ಮಾಡ್ತಾ ಇದ್ದಾರೆ, ಅಂದ್ರೆ ಓವರ್ ಆಲ್ ಎಲ್ಲಾ ದೇಶಗಳ ಸೆಂಟ್ರಲ್ ಬ್ಯಾಂಕ್ ಸೇರಿ. ಸೊ ಹಿಂಗೆ ಹೆಚ್ಚಾಗ್ತಾ ಇದೆ. ಹಂಗಾಗಿ ಮತ್ತೆ ಇವ್ರೇನ್ ಹೇಳ್ತಿದ್ದಾರೆ ಚೈನಾದವ್ರಿಗೆ ಏನಂದ್ರೆ, ನಾವು ಯಾವುದೇ ರೀತಿಯ ಸಿಲ್ವರ್ನ ನಾವೀಗ ಎಕ್ಸ್ಪೋರ್ಟ್ ಮಾಡಬಾರ್ದು ಈಗ ಅಂತ. ಸೊ ಅಂದ್ರೆ ಈಗ ಒಂದು ಆತಂಕ ಸೃಷ್ಟಿಯಾಗಿದೆ, ಅದ್ರ ಜೊತೆಗೆ ಆಡ್ ಆಗ್ತಾ ಇದೆ. ಈಗ ಚೈನಾದವ್ರು ಇಲ್ಲ ನಾವು ಇನ್ನು ಯಾವುದೇ ಕಾರಣಕ್ಕೆ ರಫ್ತು ಮಾಡಬಾರ್ದು ಇದನ್ನ ಬೆಳ್ಳಿನ ಅಂತ ಅವರು ಯೋಚನೆ ಮಾಡಿರುವಂತದ್ದು. ಇವೆಲ್ಲವೂ ಕಾರಣ. ಇನ್ನೊಂದೇನು ಅಂತಂದ್ರೆ, ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತಾರೆ ಅಂತ ಇದರಲ್ಲಿ ಅಮೆರಿಕದಲ್ಲಿ US ಟ್ರೆಜರಿ ಇಂಟ್ರೆಸ್ಟ್ ರೇಟ್ ಬಡ್ಡಿ ದರಗಳು ಕಡಿಮೆ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ಅವಾಗ ಆಟೋಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ಸ್ ಎಲ್ಲನೂ ಬೇರೆ ಕಡೆಗೆ ಹೋಗುತ್ತೆ, ಯಾವ್ದು ಸೇಫ್ ಹೆವೆನ್ಗೆ ಹೋಗುತ್ತೆ. ಹಂಗಾಗಿ ಮತ್ತಷ್ಟು ಜನ ಗೋಲ್ಡ್ ಅಲ್ಲೂ ತಗೊಳ್ತಾ ಇದೆ. ಸೊ ಹಿಂಗಾಗಿ ಇವೆಲ್ಲ ಕಾರಣಗಳಿಂದ ಏನಾಗಿದೆ, ಬಂಗಾರದ ಬೆಲೆ ಹೆಚ್ಚಾಗ್ತಾ ಇದೆ. ಆದ್ರೆ ಒಂದು ವಿಚಾರನ ಲೆಟ್ ಮಿ ಬಿ ವೆರಿ ಕ್ಲಿಯರ್ ಆನ್ ದಿಸ್, ಯಾವುದೇ ಕಾರಣಕ್ಕೂ ಇದು ಕುಸಿದ್ರೂ ಸಹ ನಾವು ಇಲ್ಲ ಇದೊಂದು 20,000 30,000 10 ಗ್ರಾಮಿಗೆ ಕಡಿಮೆ ಆಗ್ಬಿಡುತ್ತೆ ಆ ತರದ್ದು ಲೆಕ್ಕಾಚಾರ ಯಾರು ಹಾಕೊಳ್ಳೋದೇನು ಬೇಡ. ಯಾಕೆಂದ್ರೆ ಇದು ಕಡಿಮೆ ಆದ್ರೇನು ಇಟ್ ವಿಲ್ ಬಿ ವೆರಿ ನಾಮಿನಲ್. ಯಾವಾಗ್ಲೂ ಏನ್ ಹೇಳುತ್ತೆ ಅಂತಂದ್ರೆ, ನಿಮ್ಗೆ ಯಾವುದೇ ಒಂದು ಗೂಡ್ಸ್ಗೆ ಡಿಮ್ಯಾಂಡ್ ಹೆಂಗ್ ಹೆಚ್ಚಾಗಿರುತ್ತೆ, ಅದರಲ್ಲೂ ಎಸ್ಪೆಷಲಿ ಗೋಲ್ಡ್ ಸಿಲ್ವರ್ಗೆ ನೀವು ಗಮನಿಸಿದ್ರೆ, ಇದನ್ನ ಸ್ಟಾಕ್ ಮಾರ್ಕೆಟ್ಗೆ ಅಪ್ಲೈ ಮಾಡಕ್ಕಾಗಲ್ಲ ಇನ್ನ. ಆದ್ರೆ ಖಂಡಿತವಾಗಿಯೂ ಗೋಲ್ಡ್ ಅಂಡ್ ಸಿಲ್ವರ್ಗೆ ಇದನ್ನ ಅಪ್ಲೈ ಮಾಡಬಹುದು. ಹಾಗೆ ನೋಡಿ, ಇನ್ನೂ ಒಂದು ರೀಸನ್ ಇದೆ. ಈಗ ಸ್ಟಾಕ್ ಮಾರ್ಕೆಟ್ ಕೊಲ್ಯಾಪ್ಸ್ ಆಗ್ತಾ ಇರೋದು ಗಮನಿಸಿದ್ರೆ ಎಲ್ಲ ದೇಶಗಳಲ್ಲಿ ಇದು ಆಗ್ತಾ ಇದೆ. ಇದು ಭಾರತದಲ್ಲಿ ನಮ್ಗೆ ಕಾಣಿಸ್ತಾ ಇರೋದಲ್ಲ. ಈಗ ಲಂಡನ್ ಅಲ್ಲಿ ಈ ಅನಿಶ್ಚಿತತೆಯಿಂದ ಅವರು ಹೆದರಿದ್ದಾರೆ, ಏನಪ್ಪಾ ಇದು ಟ್ರೇಡ್ ವಾರ್ ಶುರು ಆಗ್ಬಿಟ್ರೆ ಅಮೆರಿಕ ಮತ್ತೆ ಯುರೋಪ್ ನಡುವೆ, ಈ ಕಡೆ ಒಂದ್ ಕಡೆ ಚೈನಾ ರಿವರ್ಸ್ ಆಗ್ತಾ ಇದೆ. ಸೊ ಈ ತರ ಎಲ್ಲ ಆಗುವಾಗ ನಮ್ ಕತೆ ಏನು ಅಂತ ಹೇಳಿ ಅವ್ರೇನ್ ಅದಕ್ಕೆ ಆ ಕಂಪನಿಗಳೆಲ್ಲ ಕಂಪನಿ ಶೇರ್ಗಳು ಒಂದೊಂದೇ ಕೊಲ್ಯಾಪ್ಸ್ ಕಡಿಮೆ ಆಗ್ತಾ ಇದೆ. ಕೊಲ್ಯಾಪ್ಸ್ ಅನ್ನೋ ಪದ ದೊಡ್ಡದಾಯ್ತು ಅಂತ ಕಾಣುತ್ತೆ, ಬಟ್ ಕುಸಿತಾ ಇದೆ. ಈ ಕುಸಿತ ಇರೋದ್ರಿಂದ ಏನಾಗತ್ತೆ, ಈಗ ನೀವು ಲಂಡನ್ ಸ್ಟಾಕ್ ಮಾರ್ಕೆಟ್ ಅನ್ನ ಗಮನಿಸಿದ್ರೆ ಇವತ್ತು ಆಗ್ಲೇ ಅದು ಡಿಪ್ ಆಗಿರೋದನ್ನ ಗಮನಿಸಬಹುದು. ಯುರೋಪಿನ ಬಹುತೇಕ ಜರ್ಮನಿ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಎಲ್ಲ ಸ್ಟಾಕ್ ಮಾರ್ಕೆಟಿನ ಮೇಜರ್ ಇಂಡಿಕೇಟರ್ಸ್ ಏನಿದೆ ಅಂದ್ರೆ ಮೇಜರ್ ಕಂಪನಿಗಳೇನಿದೆ ಅವುಗಳ ಶೇರು ನಮ್ಗೆ ಡೌನ್ ಆಗ್ತಾ ಇರೋದನ್ನ ಕಾಣಿಸ್ಕೊಳ್ತಾ ಇದೆ. ಸೊ ಈ ಎಲ್ಲ ರೀಸನ್ಸ್ ಏನಾಗಿದೆ, ಗೋಲ್ಡ್ಗೆ ಪುಷ್ ಸಿಗ್ತಾ ಇದೆ. ಸೊ ಒಂದೇನು ಅಂತಂದ್ರೆ, ಜನಸಾಮಾನ್ಯರು ಏನ್ ಮಾಡ್ಬೋದು ಅಂದ್ರೆ, ಅವ್ರ ಹತ್ರ ಸೇವಿಂಗ್ಸ್ ಇದ್ರೆ ಲೆಟ್ ದೆಮ್ ಇನ್ವೆಸ್ಟ್ ಇನ್ ಗೋಲ್ಡ್. ಅದನ್ನು ಇಮಿಡಿಯೇಟ್ ಆಗಿ ಜೆವೆಲ್ರಿ ತಗೊಂಡ್ಬಿಡ್ತೀನಿ ನಾನು ಹೋಗಿ, ದಟ್ಸ್ ನಾಟ್ ಫೇರ್ ಎನಫ್. ಅವರು ಆ ತರದ ಒಂದು ಗೋಲ್ಡ್ ಇದ್ರನ್ನೇ ತಗೊಂಡ್ರು, ಬಾಂಡ್ಸ್ ತಗೋಬಹುದು, ಇಲ್ಲ ಅಂತಂದ್ರೆ ಅದರದ ಬಿಸ್ಕೆಟ್ ಗಳನ್ನ ತಗೊಳ್ಬಹುದು. ಅದ್ರ ಸಣ್ಣ ಅಮೌಂಟ್ ಇದ್ದಾಗ ಏನು ಮಾಡಕ್ಕಾಗಲ್ಲ, ನನ್ ಚಿಕ್ಕ ಅಮೌಂಟ್ ಇದೆ ನನ್ಗೆ ಬಿಸ್ಕೆಟ್ ಸಿಗತ್ತಾ ಅಂತ. ಸೊ ಬಟ್ ಇಲ್ಲ ಅಂದ್ರೆ ಇಟ್ಸ್ ಬೆಟರ್ ಟು ಸ್ಟೇ ಅವೇ. ಯಾಕೆಂದ್ರೆ ಇದು ಏನಾಗತ್ತೆ, ನಾವು ಅನ್ಕೊಳ್ತೀವಿ ಇಲ್ಲ ಅದು ಇಲ್ಲ ನಾಳೆ ಇನ್ನೂ ಹೆಚ್ಚಾಗ್ಬಿಡತ್ತೆ, ಖಂಡಿತ ಹೆಚ್ಚಾಗತ್ತೆ. ಹಂಗಾಗಿ ನಾವು ಹಾಕೊಂಡಾದ್ರೂ ಹೋಗಕ್ಕಾಗತ್ತೆ. ಇನ್ನೂ ಹೆಚ್ಚಾದ್ರೆ ಇದೆಲ್ಲ ಇದೆ. ಒಂದು ಎಮೋಷನಲ್ ರೀಸನ್ಸ್ ಇದೆ, ಒಂದು ನಮ್ಮ ಕಲ್ಚರಲಿ ನಾವು ಗೋಲ್ಡ್ ಕಡೆಗೆ ಒಲವಿದೆ, ಇವೆಲ್ಲವೂ ಸರಿ ಇದೆ. ಆದ್ರೆ ಲೆಟ್ ಅಸ್ ಆಲ್ಸೋ ಬಿ ಲಿಟಲ್ ಬಿಟ್ ರಾಷ್ಟಲ್ ಆಗಿ ಯೋಚನೆ ಮಾಡುವಂತದ್ದನ್ನು ಕೂಡ ಜನರು ತಲುತ್ರೆ ಒಂದಷ್ಟು ಇದರದ್ದು ಆ ಮಟ್ಟಕ್ಕಾದ್ರೂ ಅದನ್ನ ಹಿಡಿದಿಟ್ಕೊಳ್ಬಹುದು ಅಂತ ಕಾಣುತ್ತೆ. ಫೈನ್. ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಪ್ರೇಮಶೇಖರ ಸರ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ ನಾನು. ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಪ್ರೇಮಶೇಖರ ಸರ್ ಇದ್ದಾರೆ, ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರು, ಅಂಕಣಕಾರರು. ಸ್ವಾಗತ ಪ್ರೇಮಶೇಖರ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ತೆ ಸರ್. ಓಕೆ ಸರ್, ಈಗ ನಾವು ವಿದ್ಯಮಾನಗಳ ವಿಚಾರಕ್ಕೆ ಬಂದಾಗ
ಈ ಟ್ರಂಪು ಯಾರ ಚಾಟಿಗೆ ಮಣಿತಾನೆ ಈ ಮನುಷ್ಯ, ಯಾರ ಮಾತು ಕೇಳ್ತಾನೆ ಈ ಮನುಷ್ಯ ಅಂತ ಬಂದಾಗ ಒಂದಷ್ಟು ಪಾಯಿಂಟ್ಸ್ ಹಾಗೆ ಸ್ವಲ್ಪ ಗ್ಲ್ಯಾನ್ಸ್ ಮಾಡ್ಕೊಳ್ತಾ ಇದ್ದೆ ನಾನು. ಅಲ್ಲೊಂದು ವಿಷಯ ಬಂತು ಸರ್, ಈ ಟ್ರಂಪ್ ಮಣಿಯೋದು ತನ್ನನ್ನು ಹೆಡೆಮುರಿ ಕಟ್ಟಬೇಕಂದ್ರೆ ಸಿಕ್ಕಾಪಟ್ಟೆ ಬಾರ್ಗೈನಿಂಗ್ ಪವರ್ ಇರಬೇಕು ಆ ದೇಶದ ಜೊತೆಯಲ್ಲಿ. ಈ ದೇಶ ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿಬಿಟ್ರೆ ನನಗೂ ತೊಂದರೆ ಆಗುತ್ತೆ ಅಂಥೇಳಿ. ಇಲ್ವಾ, ಒಂದು ಯಾವುದೋ ದೇಶಕ್ಕೆ ನಾನು ಚಾಟಿ ಬೀಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ದೇಶದ ಜೊತೆಗೆ 15-20 ದೇಶಗಳು ನಿಂತ್ಕೊಂಡಾಗ ಇದರಿಂದ ನನಗೆ ತೊಂದರೆ ಆಗುತ್ತೆ ಅನ್ನೋ ಭಯ ಇದ್ದರೂ ಕೂಡ ಈ ಮನುಷ್ಯ ಸ್ವಲ್ಪ ಅಲ್ಲಿ ಒದ್ದಾಡ್ತಾರೆ, ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಮುನ್ನುಗ್ಗಲಾರ ಅಂತ. ಇನ್ನೊಂದು ಸಾಮರ್ಥ್ಯ, ಇನ್ನೊಂದು ಅವಲಂಬನೆ, ಡಿಪೆಂಡೆನ್ಸಿ. ಸೊ ಇಷ್ಟು ವಿಚಾರಗಳಂತ ಬಂದಾಗ ಈಗ ಗ್ರೀನ್ಲ್ಯಾಂಡ್ಗೆ ಹೋದಾಗ ಗ್ರೀನ್ಲ್ಯಾಂಡ್ನ ವೆನೆಜುವೆಲಾ ಥರ ಟ್ರೀಟ್ ಮಾಡಿದ್ದಿರಬಹುದು ಟ್ರಂಪು. ಏನು ಮಾಡಿಬಿಡ್ತೀನಿ, ಬೆಳಗ್ಗೆ ಹೋದ್ರೆಲ್ಲ ತೊಗೊಂಡು ಬಂದುಬಿಡ್ತೀನಿ ಅಂತೇಳಿ. ಯುರೋಪಿಯನ್ ಯೂನಿಯನ್ನು ಒಂದು ಸೆಟದು ನಿಂತಿವೆಯಲ್ಲ, ಅದಕ್ಕೇನಾದರೂ ಒಂದಷ್ಟು ಚೇಂಜಸ್ ಇದೆಯಾ? ಮತ್ತು ಈ ಬ್ಯಾಂಕ್ಗಳು ಅವರೇ ಮುಗಿಬಿದ್ದು ಚಿನ್ನ ಕೊಂಡ್ಕೊಳ್ತಾ ಇರೋದು, ಈ ಡಾಲರ್ ಅನಿಶ್ಚಿತತೆ ಇರೋದು, ರೂಪಾಯಿ ಈ ಥರ ಬೀಳ್ತಿರೋದು, ಈ ವಿದ್ಯಮಾನಗಳಿಗೆ ಬ್ರೇಕ್ ಅಂತ ಇಲ್ವಾ, ಅಥವಾ ಟ್ರಂಪೇ ದೊಡ್ಡ ಬ್ರೇಕ್ ಇದಕ್ಕೆ ಅಂತ? ನಮಸ್ತೆ. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಸಿಗ್ತಾ ಇದೆ, ಅದನ್ನ ಸ್ವಲ್ಪ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ. ಟ್ರಂಪ್ ಅವ್ರನ್ನ ತಡಿಬೇಕಾದ್ರೆ ಚೈನಾ ಮಾಡಿದಂತ ಕೆಲಸ ಇದೆಯಲ್ಲ, ಅದನ್ನ ಉಳಿದವರು ಮಾಡ್ಬೇಕಾಗತ್ತೆ. ನೋಡಿ, ಟ್ರಂಪ್ ಚೈನಾ ಮೇಲೆ 145% ಟ್ಯಾಕ್ಸ್ ಅನ್ನ ಹಾಕಿದ್ದು. ಚೈನಾ ರಿಟಾಲಿಟರಿ ಮೆಜರ್ ತಗೊಂಡು ಮಾಡಿದ್ದೇನು, ರೇರ್ ಅರ್ತ್ ಮೆಟೀರಿಯಲ್ ಮತ್ತೆ ಸೆಮಿ ಕಂಡಕ್ಟರ್ಸ್ ಇದನ್ನೆಲ್ಲ ಆಕ್ಚುಲಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡೋದನ್ನ ಸ್ಟಾಪ್ ಮಾಡಿಬಿಡ್ತು. ಹಾಗಾದಾಗ ಅಮೆರಿಕಾಗ ಆದಂತ ಒಂದು ದೊಡ್ಡ ನಷ್ಟ ಇದೆಯಲ್ಲ, ಅದರಿಂದ ಹೆದರಿದ ಟ್ರಂಪ್ ಚೈನಾದ ಮೇಲಿನ ಟ್ಯಾಕ್ಸ್ ಅನ್ನ 47%ಗೆ ಇಳಿಸಿದ್ರು. ಓಕೆ, ಇದು ಒಂದು. ಚೈನಾ ಹೇಗೆ ತನ್ನ ಒಂದು ರೇರ್ ಅರ್ತ್ ಮೇಲಿನ ಮೊನೋಪಲಿಯನ್ನ ಅದು ಹೇಗೆ ಒಂದು ಲೆವರೇಜ್ ಆಗಿ ಬಳಸ್ಕೋಬಹುದು ಅನ್ನೋದನ್ನ ಚೈನಾ ತೋರಿಸ್ತು. ಟ್ರಂಪ್ ಅನ್ನ ಹೇಗೆ ಬೊಗ್ಗಿಸಬಹುದು, ನಿಮ್ಮ ಪದವನ್ನು ಉಪಯೋಗಿಸಿದ್ರೆ ಎಡೆಮುರಿ ಕಟ್ಟೋದು ಹೇಗೆ ಮಾಡಬಹುದು ಅನ್ನೋದು ಚೈನಾ ತೋರಿಸ್ಕೊಡ್ತು. ಮತ್ತೊಂದು, ಈ ಅರಬ್ ನೇಷನ್ಸ್ ಇವೆಯಲ್ಲ, ಪ್ರತಿಯೊಂದು ಅರಬ್ ನೇಷನ್ಸ್ ಅಲ್ಲೆಲ್ಲ ರಾಯಲ್ ಫ್ಯಾಮಿಲಿಗಳೇ, ಅವರೆಲ್ಲರೂ ಸಹ ಟ್ರಂಪ್ ಫ್ಯಾಮಿಲಿ ಜೊತೆನಲ್ಲಿ ಟ್ರೇಡ್ ಲಿಂಕ್ಸ್ ಇಟ್ಕೊಂಡಿದ್ದಾರೆ. either with his sons or with his Kushner, I mean his son-in-law ಇಟ್ಕೊಂಡಿದ್ದಾರೆ. ಹೀಗಾಗಿ ಅವರ ವಿರುದ್ಧವಾಗಿ ಟ್ರಂಪ್ ಏನೂ ಮಾಡೋದಕ್ಕೆ ಹೋಗೋದಿಲ್ಲ. ಇದು ಎರಡು ಆಪ್ಷನ್ಗಳು. ಒಂದು ಆಯ್ತು. ಮತ್ತೆ ನಂತರದ್ದೇನು ಅಂತ ಹೇಳಿದ್ರೆ, ಇದು ಯುರೋಪಿಯನ್ ಕಂಟ್ರೀಸ್ ಒಟ್ಟಾಗಿ ನಿಲ್ಲೋ ಬಗ್ಗೆ ನೀವು ಮಾತಾಡಿದ್ರಿ, ತುಂಬಾ ಒಳ್ಳೆ ಪಾಯಿಂಟ್ ಅದು. ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಬಹಳ ಮುಖ್ಯ ಅನ್ನಿಸ್ತದೆ. ನೋಡಿ, ಅಲ್ಲಿ ಇಕಾನಮಿಸ್ಟ್ ಒಂದು ಮಾತು ಹೇಳ್ತಾರೆ, ಸೆಲ್ ಅಮೆರಿಕಾ ಆಪ್ಷನ್ಸ್ ಅಂತ. ಈಗ ಟ್ರಂಪ್ ಫೆಬ್ರವರಿ 1ರಿಂದ 10% ಟ್ಯಾಕ್ಸ್ ಮಾಡ್ತೀನಿ ಈಗಿರೋದ್ರ ಜೊತೆನಲ್ಲಿ, ಮತ್ತೆ ಜೂನ್ 1 ಇಂದ 25% ಎಲ್ಲ ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳೋದಿದೆಯಲ್ಲ, ಇದನ್ನೆಲ್ಲ ನೋಡಿ ಅದನ್ನ ಡೆನ್ಮಾರ್ಕ್ ಈಗಲೇ ದಾರಿ ತೋರಿಸಿದೆ. ಅದಕ್ಕೆ ಈ ಯುರೋಪಿಯನ್ ನೇಷನ್ಸ್ ಅಮೆರಿಕಾದಲ್ಲಿ $8 ಟ್ರಿಲಿಯನ್ ಅನ್ನು ಇನ್ವೆಸ್ಟ್ ಮಾಡಿವೆ. ಅಮೆರಿಕನ್ ಸ್ಟಾಕ್ಸ್ ನಲ್ಲಿ, ಮತ್ತೆ ಇದರಲ್ಲಿ ಟ್ರೆಜರಿ ಬಾಂಡ್ಸ್ ನಲ್ಲಿ, ಮತ್ತೆ ಬೇರೆ ಬೇರೆ ಡಾಲರ್ ಬೇಸ್ಡ್ ಸೇಫ್ ಅಸೆಟ್ಸ್ ನಲ್ಲಿ. ಇವುಗಳನ್ನೆಲ್ಲ ಅವರು ಅಷ್ಟು ಅಲ್ಲ, ಅದ್ರಲ್ಲಿ ಅರ್ಧವನ್ನ ಇನ್ವೆಸ್ಟ್ ಮಾಡಿದ್ರು ಡಾಲರ್ ಮೌಲ್ಯ ಕುಸಿದು ಹೋಗ್ತದೆ. ಆಗ ಡಾಲರ್ ಕುಸಿದ್ರೆ ಡಾಲರ್ ಮೇಲಿನ ನಂಬಿಕೆ, ಅದೊಂದು ಸೇಫ್ ಕರೆನ್ಸಿ, ಸ್ಟೇಬಲ್ ಕರೆನ್ಸಿ ಅನ್ನೋ ನಂಬಿಕೆ ಬಹಳ ದೊಡ್ಡದಾಗಿ ಹೊಡೆತಕ್ಕೆ ಒಳಗಾಗ್ತದೆ. ಆಗ ಮತ್ತೆ ಆಗ್ಲೂ ಕಾಣಿಸ್ಕೊಳ್ಳೋದು ಗೋಲ್ಡ್ ನಮಗೆ ಒಳ್ಳೆ ಆಪ್ಷನ್ಸ್ ಅಂತ. ಈ ಕಾರಣ ಅದು ಯುರೋಪಿಯನ್ ಕಂಟ್ರೀಸ್ ಈಗ ಮಾಡ್ತವ ಏನೋ ಅದನ್ನ ಹೇಳೋದಕ್ಕಾಗಿದಿಲ್ಲ. ಈ ಗುರುವಾರ ನಾಡಿದ್ದು ಡ್ಯಾವೋಸ್ ನಲ್ಲಿ ಯುರೋಪಿಯನ್ ಕಂಟ್ರೀಸ್ ಲೀಡರ್ಸ್ ಮತ್ತೆ ಟ್ರಂಪ್ ಮಧ್ಯೆ ಮಾತುಕತೆ ನಡೀತದೆ. ಆ ನಡೀದಾಗ ಏನಾದ್ರೂ ಒಂದು ಸೊಲ್ಯೂಷನ್ಸ್ ಕಂಡು ಬಂದ್ರೆ ಬಹುಶಃ ನಾವು ಸ್ವಲ್ಪ ಒಂದು ರೆಸ್ಪೈಟ್ ನಮಗೆ ಸಿಗ್ಬಹುದು. ಇಲ್ಲ ಅಂತ ಹೇಳಿದ್ರೆ ಯುರೋಪಿಯನ್ ಕಂಟ್ರೀಸ್ ಸಹ ನೀವೇ ಹೇಳಿದ ರೀತಿ ಹಲವಾರು ಕಂಟ್ರೀಸ್ ಒಟ್ಟಿರೋದ್ರಿಂದ ಅವು ಬೇರೆ ವೆನೆಜುವೆಲಾ ಜೊತೆ ರೀತಿನಲ್ಲಾಗ್ಲಿ ಅಥವಾ ಇನ್ಯಾವುದೇ ಇವನ್ ಪಾಕಿಸ್ತಾನ ರೀತಿನಲ್ಲಾಗ್ಲಿ ಅವು ಹಿಂದೆ ಬೀಳೋದಿಲ್ಲ. ಹೀಗಾಗಿ ಇದಕ್ಕೆ ಗುರುವಾರದ ತನಕ ನಾವು ಭಾರತದ ಬಾರ್ಗೇನಿಂಗ್ ಪವರ್ ಸರ್ ವಿತ್ ಅಮೆರಿಕಾ ಹೇಗಿರಬಹುದು ಅಂತ, ಇಂಡಿಯಾ ಏನೇನು ಚೌಕಾಶಿ ಮಾಡ್ಬೋದು? ಟ್ರಂಪ್ ಮತ್ತು ಮೋದಿ ಎದುರು ಬದುರು ಕೂತ್ಕೊಂಡಾಗ ಭಾರತದ ಕೆಪಾಸಿಟಿಗಳ ಬಗ್ಗೆ ಟ್ರಂಪ್ ಭಯ ಪಡುವಂತೆ ಮಾಡುವಂಥದ್ದು ಏನಿದೆ ನಮ್ಮಲ್ಲಿ ಅಂತ? ಆಕ್ಚುಲಿ ಇನ್ಫ್ಯಾಕ್ಟ್ ಭಾರತ ತನ್ನ ಸಾಮರ್ಥ್ಯ ಈಗಾಗಲೇ ತೋರಿಸಿದೆ. ಎಸ್ಪೆಷಲಿ ಅದು ಅಗ್ರಿಕಲ್ಚರಲ್ ಅಂಡ್ ಡೈರಿ ಪ್ರಾಡಕ್ಟ್ಸ್ ನಲ್ಲಿ ಟ್ರಂಪ್ ಮಾತನ್ನ ನಾವು ಕೇಳೋದೇ ಇಲ್ಲ ಅನ್ನೋದು ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ಅದಕ್ಕೆ ಹೀಗಾಗಿ ಅಲ್ಲಿ ನಮ್ಮ ಬಾರ್ಗೇನಿಂಗ್ ಪವರ್ ಅನ್ನ ಅಥವಾ ನಾವು ಎಲ್ಲಿ ನಾವು ತಡೆ ಒಡ್ಡಬಹುದು ಆ ಸಾಮರ್ಥ್ಯವನ್ನ, ನಮ್ಮ ಶಕ್ತಿಯನ್ನ ನಾವು ತೋರಿಸಿದ್ದೀವಿ. ನಾವು ಹಾಕಿರೋ ಗೋಡೆಯನ್ನ ದಾಟೋದಕ್ಕೆ ಟ್ರಂಪ್ಗೆ
ಆಗೋದೇ ಇಲ್ಲ. ಇನ್ನು ನಮಗಿರುವಂತ ಉಳಿದ ಆಪ್ಷನ್ಸ್ ಅಂದ್ರೆ ಹೆಚ್ಚು ಟ್ರೇಡ್ ಆಪ್ಷನ್ಸ್ ಅನ್ನ ಅಮೆರಿಕ ಕೊಡೋದು. ಆದ್ರೆ ಅದ್ರಲ್ಲೂ ಸಹ ಟ್ರಂಪ್ ಲಾಸ್ಟ್ ಫೆಬ್ರವರಿ ಹೇಳಿದ್ದೇನು, ಇಂಡಿಯಾ ಅಮೆರಿಕ ಟ್ರೇಡ್ ರಿಲೇಷನ್ಸ್ ಅನ್ನ $500 ಬಿಲಿಯನ್ ತಗೊಂಡೋಗ್ತೀನಿ ನಾನು ಇನ್ ನೆಕ್ಸ್ಟ್ 5 years ಅಲ್ಲಿ ಅಂದ್ಕೊಂಡು. ಅದಕ್ಕೆ ಅದೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಅಮೆರಿಕದ ಮಿಲಿಟರಿ ಹಾರ್ಡ್ವೇರ್ ಎಕ್ಸ್ಪೋರ್ಟ್ ಇಂಡಿಯಾಕ್ಕೆ ಜಾಸ್ತಿ ಆಗ್ಬೇಕು. ಆದ್ರೆ ಆ F-35 ನಮ್ಗೆ ಅನುಕೂಲ ಅಲ್ಲ, ಅದು ರೋಲಿಂಗ್ ಪ್ಲೇನ್ಸ್ ಆಫ್ ಯುರೋಪ್ ಮಾತ್ರ ಅನುಕೂಲ ಆಗ್ತದೆ. ಮತ್ತೆ ಅವರು ನಮಗೆ ಇಲ್ಲೇ ಇದನ್ನ ಪ್ರೊಡ್ಯೂಸ್ ಮಾಡುವಂತ ಅವಕಾಶ ಕೊಡೋದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಇಂಡಿಯಾ ಅದಕ್ಕೆ ಆಕ್ಚುಲಿ ಅದು ಹಿಂದೆ ಸರಿದಿದೆ. ಆದ್ರೆ ಆ ವಿಷಯದಲ್ಲಿ ಏನಾದ್ರು ಪ್ರೋಗ್ರೆಸ್ ಆಗಿ ಇಬ್ಬರಿಗೂ ಅನುಕೂಲವಾಗುವಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂತು ಅಂತ ಹೇಳಿದ್ರೆ ಅದು ಇಂಡಿಯಾಗೆ ಅದು ಒಂದು ಆಪ್ಷನ್ ಆಗ್ತದೆ. ಮತ್ತೆ ಮೊನ್ನೆ ಸೆರ್ಗಿಯೋ ಗೋರ್ ಹೇಳಿದ್ದೇನು, ಇಂಡಿಯಾನ ಯಾವುದೇ ಕಾರಣಕ್ಕಾಗೂ ನಾವು ಕಳ್ಕೊಳ್ಳೋದೇ. ಅವರು ನಿಮಗೆ ಗೊತ್ತು ಟ್ರಂಪ್ಗೆ ಬಹಳ ಕ್ಲೋಸ್ ಅವರು, ಮತ್ತೆ ಇಂಡಿಯಾದಲ್ಲಿರುವಂತ ಪ್ರೇಮಶೇಖರ ಸರ್, ಈ ಪ್ರೇಮಶೇಖರ್ ಇಲ್ಲಿ ಟ್ರಂಪು ಈ ಸರ್ಗೆ ಇವ್ರದೆಲ್ಲ ವಿಚಾರ ಇದೆಯಲ್ಲ, ಈ ಪೊಲೀಸ್ ಠಾಣೆಗಳಲ್ಲಿ ಈ ಗುಡ್ ಕಾಪ್ ಬ್ಯಾಡ್ ಕಾಪ್ ಅಂತ ಒಂದು ಟ್ರಿಕ್ಸ್ ಬಳಸ್ತಾರೆ. ಒಬ್ಬ ಬ್ಯಾಡ್ ಕಾಪ್ ರಾತ್ರಿ ಎಲ್ಲ ಹೊಡೆದ್ಬಿಡೋದು, ಒಬ್ಬನಿಗೆ ಹೊಡೆದ್ಬಿಟ್ಟು ಫುಲ್ ಹೊಡೆದ್ಬಿಟ್ಟಿರ್ತಾನೆ. ಬೆಳಿಗ್ಗೆ ಒಬ್ಬ ಗುಡ್ ಕಾಪ್ ಬರ್ತಾನೆ, ಯಾಕೋ ಒದೆ ತಿಂತಿದ್ಯಾ, ನನ್ನ ಮಾತು ಕೇಳೋ, ನನ್ನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಕಣೋ, ನನ್ನ ಮಗ ಇದ್ದಂಗೆ ಇದೆಯಾ ಕಣೋ ಅಂತ ತಕ್ಷಣ ಇರೋ ಬರೋದಲ್ಲ ಅವ್ನು ಹೇಳ್ಬಿಡ್ತಾನೆ ಅಂತ. ಟ್ರಂಪ್ ಬೆಳಗ್ಗೆಲ್ಲ ಬ್ಯಾಡ್ ಕಾಪ್ ರೋಲ್ ಪ್ಲೇ ಮಾಡೋದು. ಇನ್ಯಾರೋ ಬಂದ್ಬಿಟ್ಟು ನನಗೆ ಮತ್ತೆ ಟ್ರಂಪೇ ಮಾತಾಡಿದ್ದಾರೆ ಸರ್, ಮೋದಿ ನನಗೆ ಅತ್ಯಂತ ಒಳ್ಳೆ ಸ್ನೇಹಿತ, ಆತ್ಮೀಯ ಸ್ನೇಹಿತ, ಇಸ್ ಗುಡ್ ಫ್ರೆಂಡ್ ಆಫ್ ಮೈನ್, ಇದೆಲ್ಲ ಮಾತಾಡೋದು. ಹೇಗೆ ನಂಬೋದು ಇವ್ರಿಬ್ಬರನ್ನ ಅಂತ ನನ್ನ ಪ್ರಶ್ನೆ. ಆಕ್ಚುಲಿ ಇಂಡಿಯಾ ಅದನ್ನ ನಂಬೋದಿಲ್ಲ, ಮುಖ್ಯವಾಗಿ ಪ್ರೈಮ್ ಮಿನಿಸ್ಟರ್ ಮೋದಿ ಅದನ್ನ ನಂಬೋದಿಲ್ಲ. ಅದನ್ನ ತೋರಿಸ್ಕೊಂಡಿದ್ದಾರೆ. ಹಿಂದೆ ಎಲ್ಲ ಮೈ ಗುಡ್ ಫ್ರೆಂಡ್ ಅಂತ ಹೇಳ್ತಾ ಇದ್ದವರು ಮೊನ್ನೆ ಟ್ವೀಟ್ ಮಾಡಿದಾಗ ಅಮೆರಿಕನ್ ಪ್ರೆಸಿಡೆಂಟ್ ಮಿಸ್ಟರ್ ಡೊನಾಲ್ಡ್ ಟ್ರಂಪ್ ಕಾಲ್ಡ್ ಮೀ ಅಂತ ಹಾಕಿದ್ರು. ಅಮೆರಿಕನ್ ಪ್ರೆಸಿಡೆಂಟ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ನನ್ನ ಗುಡ್ ಫ್ರೆಂಡ್ ಅಂತಲೂ ಏನು ಹೇಳಲಿಲ್ಲ. ಹೀಗಾಗಿ ಅಂತ ಯಾವುದೇ ಒಂದು ಸ್ವೀಟ್ ಟಾಕ್ಗೆ ಮೋದಿ ಬಲಿಯಾಗೋದಿಲ್ಲ ಅನ್ನೋದು ಈಗಾಗಲೇ ಅಮೆರಿಕಾಗೆ ಅರ್ಥ ಆಗಿದೆ. ಅದಾದ ಮೇಲೇನೆ ಸೆರ್ಗಿಯೋ ಗೋರಿಂದ ಈ ಮಾತು ಬಂದದ್ದು, ನಾವು ಇಂಡಿಯಾನ ಯಾವ ಕಾರಣಕ್ಕಾಗೂ ನಾವು ಕಳ್ಕೊಳ್ಳೋದಿಲ್ಲ ಅಂತ. ಹೀಗಾಗಿ ಇನ್ಫ್ಯಾಕ್ಟ್ ಇಂಡಿಯಾ ಮೋದಿ ಇಸ್ ಎ ಹಾರ್ಡ್ ನಟ್ ಟು ಕ್ರ್ಯಾಕ್. ಅದೇ ಟಫ್ ನೆಗೋಷಿಯೇಟರ್ ಅಂತ ಟ್ರಂಪ್ ಈಗ ವರ್ಷದ ಹಿಂದೆನೆ ಒಪ್ಕೊಂಡಿದ್ದಾರೆ. ಹೀಗಾಗಿ ಈ ವಿಷಯದಲ್ಲಿ ನಾವು ಇಂಡಿಯಾ ಇಸ್ ಇನ್ ಸೇಫ್ ಹ್ಯಾಂಡ್ಸ್. ನಾವು ಆ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಫೈನ್. ನನಗೆ ಅಜಿತ್ ಅವ್ರು ಕೇಳ್ತೀನಿ. ಅಜಿತ್ ಅವರೀಗ ಈ ಚಿನ್ನದ ವಿಚಾರದಲ್ಲಿ ಚಿನ್ನದ ಬಿಹೇವಿಯರ್ಗೂ ಬೆಳ್ಳಿ ಬಿಹೇವಿಯರ್ಗೂ ಅಜಗಜಾಂತರ ವ್ಯತ್ಯಾಸ ಇದೆಯಾ? ನಾವು ಒಂದು ವೇಳೆ ಟ್ರಸ್ಟ್ ಮಾಡೋದಾದರೆ, ನಾನೀಗ ನಾವು ಯಾರೂ ಕೂಡ ಎಸ್ಪೆಷಲಿ ನಾನು ಈ ಶೋನಲ್ಲಿ ನೀವು ನಾಳೆ ಬೆಳಿಗ್ಗೆ ಹೋಗಿ ಚಿನ್ನ ತೊಗೊಂಬಿಡಿ, ಬೆಳ್ಳಿ ತೊಗೊಂಬಿಡಿ, ಈ ಅಡ್ವೈಸಿಂಗ್ ನಾನು ಕೂತಿಲ್ಲ, ಅದು ನನ್ನ ಕೆಲಸವೂ ಅಲ್ಲ. ಬಟ್ ಆ ಬಿಹೇವಿಯರ್ ಅಂತ ಬಂದಾಗ ಜನ ಈಗ ನಾನು ಚಿನ್ನ ತೊಗೊಳ್ಳ ಬೆಳ್ಳಿ ತೊಗೊಳ್ಳ ಅಂತ ಬಂದಾಗ ಹಿಸ್ಟ್ರಿ ಹೇಳಬಹುದಾ? ಚಿನ್ನದ ಹಿಸ್ಟ್ರಿ ಹೇಗಿರುತ್ತೆ, ಬೆಳ್ಳಿ ಹಿಸ್ಟ್ರಿ ಹೇಗಿತ್ತು ಅಂತೇಳಿ. ವಿ ಆರ್ ನಾಟ್ ರೆಕಮೆಂಡಿಂಗ್ ಎನಿಥಿಂಗ್, ವಿ ಆರ್ ನಾಟ್ ಸಜೆಷನ್ಸ್ ಕೂಡ ನಾನು ಕೊಡ್ತಾ ಇಲ್ಲ ಅದು. 1970ರಲ್ಲಿ ಬಂಗಾರದ ಬೆಲೆ ಏನಿತ್ತು, ಸುಮಾರು 1965ರಿಂದ 70ರ ಮಧ್ಯೆ, ಅದು ಸಡನ್ ಆಗಿ ಡ್ರಾಸ್ಟಿಕ್ ಆಗಿ ಏರ್ಬಿಡ್ತು, ತುಂಬ ಜಾಸ್ತಿ ಏರ್ತು. 70ರಲ್ಲಿ ಯಾವಾಗ ಅದು ಅಷ್ಟು ಏರಿದಾಗ ಎಲ್ಲರೂ ಕೊಂಡ್ಕೊಳ್ಳೋಕೆ ಶುರು ಮಾಡಿದ್ರು. 70ರಲ್ಲಿ ದಡಾರ್ ಅಂತ ಬಿದ್ದೋಯ್ತು, ಭಾಳ ಕಷ್ಟ ಅನ್ನಿಸ್ತು. ಆದರೆ ಸ್ವಲ್ಪ ರೀಸನ್ ಏನು ಏರ್ಬೇಕಾದ್ದೆಲ್ಲ ಬೀಳಬೇಕು ಅಂತ ಇರುತ್ತಲ್ಲ, ಆಗಿನ ಪರಿಸ್ಥಿತಿಗೆ ಅದು ಬಿತ್ತು. ಆದರೆ ಬಿದ್ದ ಕ್ಷಣಕ್ಕೆ ಎಲ್ಲರೂ ದುಡ್ಡು ಕಳ್ಕೊಂಡ್ರ ಅಂದರೆ ಕಾದವರೆಲ್ಲ ಬದುಕಿದ್ರು, ದುಡ್ಡು ಯಾರು ಕಳ್ಕೊಳ್ಳಿಲ್ಲ, ಚಿನ್ನಕ್ಕೆ ಹಾಕಿದವರು. ಓಕೆ. ಬೆಳ್ಳಿದು ಇದೇ ಥರದ್ದು ಒಂದು ಸಮಸ್ಯೆ ಆಯಿತು. 2,000 kg ಇದ್ದ ಬೆಳ್ಳಿ 3,000 ಆಗಿ, 4,000 ಆಗಿ, 7,000 ಆಗಿ, 10,000 ಆಗುತ್ತೆ ಅಂತ ಇಡೀ ಮಾರ್ಕೆಟ್, ಇಡೀ ಕೆಜಿ ಬೆಳ್ಳಿ ವ್ಯಾಪಾರಿಗಳೆಲ್ಲ 2,005 10 ಆಗುತ್ತೆ ಅಂತ ಹೇಳಿದಾನೆ, ಎಲ್ಲ ಬೆಳ್ಳಿ ಮೇಲೆ ಹಾಕಿದ್ರು. ಅದು 3 ಹೋಗಿ 4 ಹೋಗಿ 7 ಹೋಗಿ ಮತ್ತೆ 2.5 ಇಳಿದು ಬಿಟ್ಟು ಸುಮಾರು ವರ್ಷಗಳು ಎದ್ದೊಳ್ಳೇ ಇಲ್ಲ, ಮುಗಿದ್ರು. ಆಗಿನ ವ್ಯಾಪಾರಸ್ಥರಿಗೂ ಬಹಳ ಕಷ್ಟ ಆಯ್ತು, ದುಡ್ಡು ಇನ್ವೆಸ್ಟ್ ಮಾಡಿದವ್ರಿಗೂ ಬಹಳ ಕಷ್ಟ ಆಯ್ತು. ಅಂದ್ರೆ ಇತಿಹಾಸ ಏನ್ ಹೇಳುತ್ತೆ, ಬಂಗಾರ ಸಾಕಷ್ಟು ಬಾರಿ 1970ರ ನಂತರ 2011ರಲ್ಲಿ ಒಂದ್ಸತಿ ಹೀಗೆ ಬಿತ್ತು. 2011ರ ನಂತರ ಮತ್ತೆ ಬೀಳಲೇ ಇಲ್ಲ, ಬಿದ್ದಿದ್ದು ನಾವ್ ಯಾರು ನೋಡಿಲ್ಲ. ಬೆಳ್ಳಿ ಹಾಗಲ್ಲ, ಬೆಳ್ಳಿ ತುಂಬಾ ವಾಲಟೈಲ್, ಅದು ಏರುತ್ತೆ ಇಳಿಯುತ್ತೆ. ಈ ಇತಿಹಾಸದಲ್ಲಿ ಡೊನಾಲ್ಡ್ ಟ್ರಂಪ್ ಇರಲಿಲ್ಲ, ಈ ಇತಿಹಾಸದಲ್ಲಿ ಪುಟಿನ್ ಇರಲಿಲ್ಲ, ಝೆಲೆನ್ಸ್ಕಿ ಇರಲಿಲ್ಲ, ಈ ಥರದ್ದು ಬರ್ತಾ ಹೋಗುತ್ತಲ್ವ ನಮಗೆ. ಸೊ ಹಾಗಾಗಿ ಇವತ್ತಿನ ಈ ನಾಯಕರುಗಳ ನಡವಳಿಕೆಗಳು, ಇವ್ರದ್ದು ಯುದ್ಧೋನ್ಮಾದಿ ನೀತಿ, ಯುದ್ಧ ಮಾಡಲ್ಲ ಅವರು, ಎಷ್ಟೋ ಕಡೆ ಯುದ್ಧ ನಡೆಯಲ್ಲ, ಮಾಡ್ತೀವಿ ಅಂತ ಹೆದರಿಸ್ತಾರೆ. ಇದ್ರ ಮೇಲೇ ಒಂದಷ್ಟು ಏರುಪೇರುಗಳಾಗ್ಬಿಡುತ್ತೆ. ಕ್ರೈಸಿಸ್ ಕ್ರಿಯೇಟ್ ಮಾಡೋದೇ
ಅವರ ಪರ್ಸ್ನಲ್ ಆಗಿರ್ತಕ್ಕಂಥ ಅಜೆಂಡಾಗಳನ್ನು ಸಾಕಾರ ಮಾಡಲಿಕ್ಕೆ. ಹಾಗಾಗಿ ನಮ್ಮ ಸರ್ ಒಬ್ಬರು ಹೇಳಿದಾಗೆ ಅವ್ರಿಗೆ ಏನು ಮಣಿಬೇಕು ನಾವು ಅದು ಮಣಿಯೋವರೆಗೂ ಅವ್ರು ಅದನ್ನು ಏರಿಸ್ತಾ ಹೋಗ್ತಾರೆ. ಯಾವಾಗ ನಾವು ಮಣಿಯೋದಿಲ್ಲ, ನಮ್ಮ ಸ್ವಾಭಿಮಾನವನ್ನು ಬಿಟ್ಕೊಡದೆ ನಾವು ಹೋರಾಟ ಮಾಡ್ತೀವಿ, ಆಗ ಅವ್ರು ಕುಸಿತಾರೆ. ಅದು ಯಾವಾಗಲೂ ಒಂದು ಟೈಮಲ್ಲಿ ಕುಸಿಯುವಂಥ ಸಂದರ್ಭ ಬರುತ್ತೆ. ಆದರೆ ಎಲ್ಲೂ ವಿಶೇಷವಾಗಿ ಧಡಾರ್ ಅಂತ ಕುಸಿದು ಏಕಾಏಕಿ ಎಲ್ಲ ಅರ್ಧಕ್ಕೆ ಇಳಿದೋಗುತ್ತೆ ಅಂತ ಕೆಲವರು ಆರ್ಥಿಕ ತಜ್ಞರು ಹೇಳ್ತಾರೆ. ಬಟ್ ಇವತ್ತು ಅವರಿಬ್ಬರು ಇಲ್ಲ ಅದನ್ನು ಹೇಳಲಿಲ್ಲ. ಎಂಥ ಪರಿಸ್ಥಿತಿಯಲ್ಲೂ ಸ್ವಲ್ಪನೇ ಇಳಿಯುತ್ತೆ, ಮತ್ತೆ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. 2 ಹೆಜ್ಜೆ ಹಿಂದೆ ಹೋದ ಸಿಂಹ ಸೋಲ್ತು ಅಂತಲ್ಲ, ಮತ್ತೆ ಅದು 100 ಹೆಜ್ಜೆ ಮುಂದೆ ಬರುವಂತಹ ತಯಾರಿ ಮಾಡುತ್ತೆ. ಚಿನ್ನ ಆಗಲಿ ಬೆಳ್ಳಿ ಆಗಲಿ ಹಾಗೆ ಮಾಡಿದೆ. ಯಾವಾಗ 70-75 ಸಾವಿರ ಬೆಳ್ಳಿ ಇತ್ತು, 1 ಲಕ್ಷ ಆಗುತ್ತೆ ಅಂತ ಸುಮಾರು ಒಂದು 7-8 ವರ್ಷದ ಮುಂಚೆ ಬಂತು. ಎಲ್ಲ ಬೆಳ್ಳಿ ಮೇಲೆ ಹಾಕಿದ್ರು, ಅದು ದಡಾರ್ ಅಂತ 40ಕ್ಕೆ ಇಳಿದು ಬಿಡ್ತು, 50ಕ್ಕೆ ಇಳಿದು ಬಿಡ್ತು. ಆದರೆ ಹಾಗಂತ ಬೆಳ್ಳಿ ಮೇಲೆ ಇಟ್ಟಂತಹ ನಂಬಿಕೆನ ಜನ ಕಡಿಮೆ ಮಾಡ್ಕೊಳ್ಳಿಲ್ಲ. ಇವತ್ತೆಲ್ಲ ನಾಳೆ ಅದು 1 ಲಕ್ಷ 2 ಲಕ್ಷ ದಾಟುತ್ತೆ ಅನ್ನೋ ನಂಬಿಕೆ ಮೇಲೆ ಕಾಯ್ಕೊಂಡಿದ್ರು. ಇವತ್ತು ನಿಜಕ್ಕೂ ಅದು ಸಾಕಾರ ಆಗಿದೆ. ಮತ್ತು 2 ಲಕ್ಷ ಇದ್ದಿದ್ದು ಇವಾಗ 3 ಲಕ್ಷ ಆಗುತ್ತೆ ಅನ್ನೋದು ಯಾರ ಕಲ್ಪನೆಯೂ ಇಲ್ಲ. ಇನ್ನೊಂದು ನಿಮಗೆ ಗಮ್ಮತ್ತಾಗಿರೋ ವಿಷಯ ಹೇಳ್ತೀನಿ. ಸರಿಯಾಗಿ ಏನಾದರೂ ಈ ವ್ಯವಸ್ಥೆ ಹೀಗೆ ಮುಂದುವರೆದ್ರೆ ನನ್ನ ಪ್ರಕಾರ ಅಥವಾ ನನ್ನ ವಿಶ್ಲೇಷಣೆ ಪ್ರಕಾರ ಇನ್ನು 1-1.5 ತಿಂಗಳಿಗೇನೆ ಬೆಳ್ಳಿ 4 ಲಕ್ಷ ದಾಟುತ್ತೆ. 4 ಲಕ್ಷ ದಾಟಲೇಬೇಕು ಅಂತಾನೆ ಇರೋದು. ಈಗ ಅವ್ರು ಹೇಳಿರುವಂಥ ಎಲ್ಲ ಉದಾಹರಣೆಗಳನ್ನು ನಾವು ಅನಲೈಸ್ ಮಾಡ್ತಾ ಇರ್ತೀವಿ. ಡೊನಾಲ್ಡ್ ಟ್ರಂಪ್ ಹೇಳಿರೋ ವಿಷಯ ಇರ್ಬೋದು, ಈ ಇಂಟ್ರೆಸ್ಟ್ ರೇಟ್ ಇರ್ಬೋದು, ಅಥವಾ ಜಿಯೋ ಪೊಲಿಟಿಕಲ್ ಕ್ರೈಸಿಸ್ ಇರ್ಬೋದು, ಚೈನಾ ಅವರು ಎಕ್ಸ್ಪೋರ್ಟ್ ಮಾಡ್ತಿಲ್ಲ ಅನ್ನೋ ವಿಷಯ ಎಲ್ಲ ನಮಗೂ ಗೊತ್ತಿರುತ್ತೆ. ಸೊ ಆ ಎಲ್ಲದರ ಹಿನ್ನೆಲೆಯಲ್ಲಿ 4-5 ಲಕ್ಷ ದಾಟೋವರೆಗೂ ಅವ್ರ ಎಕ್ಸ್ಪೋರ್ಟ್ಸ್ನ ನಿಲ್ಲಿಸ್ತಾರೆ. ಆಮೇಲೆ ಅದನ್ನ ಮತ್ತೆ ಕೃತಕ ಅಭಾವ ಅಥವಾ ಕಾಳಸಂತೆಯ ಸೃಷ್ಟಿ ಅಂತ ಕೂಡ ನಾವು ಕರೆಯಬಹುದಾಗುತ್ತೆ. ನಾನು ಡಿಬೇಟ್ ಕಂಟಿನ್ಯೂ ಮಾಡ್ತೀನಿ ಕೇಶವ್ ಸರ್ ಅವರಿಂದ ನಾನು ಕಂಟಿನ್ಯೂ ಮಾಡ್ತೀನಿ. ಒಂದು ಬ್ರೇಕ್. ಕೇಶವ್ ಸರ್, ಈಗ ಚೈನಾದ ನಡವಳಿಕೆಗಳು, ಈಗ ಬೆಳ್ಳಿ ನಾನು ಉತ್ಪಾದನೆ ಮಾಡ್ಕೊಳ್ತೀನಿ, ನಾನು ಬೆಳ್ಳಿನ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ, ನಾನು ಆಚೆಗೆ ಬಿಡಲ್ಲ. ಇದು ಬೇರೆ ಬೇರೆ ಕಂಡಕ್ಟರ್ ವಿಚಾರಗಳಲ್ಲೋ, ಬೇರೆ ಬೇರೆ ಎಲೆಕ್ಟ್ರಾನಿಕ್ ಉಪಕರಣಗಳ ವಿಚಾರದಲ್ಲೋ, ಅಥವಾ ಇನ್ನೊಂದು ಕಡೆ ರೇರ್ ಅರ್ತ್ ಮೆಟೀರಿಯಲ್ಸು, ಅವುಗಳನ್ನು ನಾನು ಆಚೆ ಬಿಡಲ್ಲ ಅಂತ ಒಂದು ಪಟ್ಟು ಹಿಡ್ಕೊಂಡಾಗ ಯಾವುದೇ ರೈತ ತಾನು ಬೆಳೆದ ಎಲ್ಲ ಬೆಳೆಯನ್ನು ತಾನೇ ತಿನ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. 500 ಮೂಟೆ ರಾಗಿ ಬೆಳೆದ ಅಂತ ಹೇಳಿ ಅವ್ರ ಮನೆಯವರೊಂದು 10 ಜನ ಇದ್ದರೆ 500 ಮೂಟೆ ರಾಗಿ ತಿನ್ನೋಕ್ಕಾಗಲ್ಲ. ಇವತ್ತಲ್ಲ ನಾಳೆ ಅದನ್ನು ಬಿಡಲೇಬೇಕು. ಇದನ್ನು ನಾವು ಒಂದು ಹಂತಕ್ಕೆ ಎಕನಾಮಿಕ್ಸಲ್ಲಿ ಕೃತಕ ಅಭಾವ ಸೃಷ್ಟಿ, ಕಾಳಸಂತೆ ಅಂತ ಬಂದಾಗ ಆಬ್ವಿಯಸ್ಲಿ ಈಗ ಈರುಳ್ಳಿ ಮೂಟೆಗಳೆಲ್ಲ ಒಂದು ಗೋಡೌನಲ್ಲಿ ಹಾಕ್ಬಿಡ್ತಾರೆ. ಬೆಲೆ ಜಾಸ್ತಿ ಆಗಲಿ 50 ರೂಪಾಯಿ ಆಗಲಿ 100 ರೂಪಾಯಿ 200 ರೂಪಾಯಿ ಆಯಿತು ಕೆಜಿ ಅಂದಾಗ ಗೋಡೌನಿಂದ ಆಚೆ ಬಿಡ್ತಾರೆ. ಸೊ ಚೈನಾ ಇವತ್ತಲ್ಲ ನಾಳೆ ತಾನೇನು ಉತ್ಪಾದನೆ ಮಾಡ್ಕೊಂಡಿದ್ಯೋ ಅದನ್ನು ಆಚೆ ಬಿಡೋ ಪರಿಸ್ಥಿತಿ ಬರಲೇಬೇಕಲ್ಲ. ಆಗ ಫ್ಲೋ ಜಾಸ್ತಿಯಾಗಿ ಆಗ ಅದು ರೇರ್ ಅರ್ತ್ ಮಿನರಲ್ಸ್ ಆದರೂ ಇದೇ ಮಾತು, ಬೆಳ್ಳಿ ಆದರೂ ಇದೇ ಮಾತು, ಆವಾಗ ಅದು ಒಂದು ಕಂಟ್ರೋಲಿಗೆ ಬರಬೇಕಲ್ಲ ಅಥವಾ ಇಳಿಬೇಕಲ್ಲ ಅಂತ, ಅಥವಾ ಚೈನಾ ಲಾಭ ಆದರೂ ಮಾಡ್ಕೋಬೇಕಲ್ಲ ಈ ಒಂದು ವಿಚಾರದಲ್ಲಿ ಆಚೆ ಮಾರಿ. ಇದು ಒಂಥರ ಟ್ರಿಕ್ಕಿ ಸಿಚುವೇಶನ್ ಹೇಳ್ತಿರುವಂತಹದ್ದು. ಕಾಮನ್ ಮ್ಯಾನ್ ಆಗಿ ಯೋಚನೆ ಮಾಡಿದ್ರೆ ಅಥವಾ ಒಂದು ವಿಶ್ಲೇಷಕರಾಗಿ ಯೋಚನೆ ಮಾಡಿದ್ರೆ ಸರಿ ಅನ್ಸುತ್ತೆ. ಆದ್ರೆ ನೀವು ಇದನ್ನ ಇನ್ನೊಂದು ಸ್ವಲ್ಪ ಡೀಪರ್ ಆಗಿ ಇದನ್ನ ಯೋಚನೆ ಮಾಡಿದ್ರೆ, ಈಗ ಚೈನಾ ಅದನ್ನ ನಾನು ಎಕ್ಸ್ಪೋರ್ಟ್ ಮಾಡಲ್ಲ ಅಂತ ಹೇಳ್ತಿದೆ ಅಷ್ಟೇ. ಅಂದ್ರೆ ಯಾವುದೇ ದೇಶ ಆ ಟೈಮಲ್ಲಿ ಅದರದ್ದು ಹೆಂಗೆ ನಾನು ಅದರಿಂದ ನನ್ನ ಹತ್ರ ಇರುವಂತಹ ರಾ ಮೆಟೀರಿಯಲ್ಸ್ ಇಂದ ಅಥವಾ ನನ್ನ ಹತ್ರ ಇರುವಂತಹ ಪೊಟೆನ್ಷಿಯಲ್ ಇಂದ ಹೇಗೆ ಅಡ್ವಾಂಟೇಜ್ ತಗೋಬೇಕು ಅನ್ನೋದನ್ನ ನೋಡಕ್ ಟ್ರೈ ಮಾಡ್ತಾ ಇದೆ. ಸೊ ಇದು ಒನ್ಸಿನ ಟ್ರಂಪಿನ ಹುಚ್ಚಾಟ ಕಡಿಮೆ ಆದ್ರೆ ಅದನ್ನು ಇಲ್ಲ ನಾನು ಎಕ್ಸ್ಪೋರ್ಟ್ ಮಾಡ್ತೀನಿ ಅನ್ನೋದನ್ನು ಆಗ್ಬಹುದು. ಆದ್ರೆ ಇಲ್ಲಿ ಒಂದು ವಿಚಾರನ ನಾವು ಮರಿಬಾರ್ದು. ಏನು ಅಂತಂದ್ರೆ ಈ ಇಂಡಸ್ಟ್ರಿ ಕೈಗಾರಿಕೆಗಳಿಗೆ ಇದ್ರದ್ದು ಸಿಲ್ವರಿನ ಬೇಡಿಕೆ ಏನಾಗ್ತಾ ಇದೆ, ಅದು ಹೆಚ್ಚಾಗ್ತಾ ಇದೆ ಅನ್ನೋದನ್ನ ಮರಿಬಾರ್ದು. ಯಾಕೆ ಅಂತಂದ್ರೆ ನಾವು ಮುಂಚೆ ಎಲ್ಲನೂ ಇಷ್ಟೊಂದು ಈ ಹಸಿರು ಶಕ್ತಿಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇರ್ಲಿಲ್ಲ. ಈಗ ಏನಾಗಿದೆ, ಗ್ರೀನ್ ಎನರ್ಜಿಗೆ ಹೆಚ್ಚೆಚ್ಚು ಬೇಡಿಕೆ ಇದೆ. ಈಗ ಭಾರತನೇ ನೋಡಿ ನೀವು, ಈಗ ನಾವು ಕೊಡ್ತಿರೋ ಪ್ರಮೋಷನ್ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಇರ್ಬೋದು, ಸೋಲಾರ್ ಪ್ಯಾನಲ್ಸ್ ಇರ್ಬೋದು, ಅದಕ್ಕೆ ಈವನ್ ಕೇಂದ್ರ ಸರ್ಕಾರ 78,000 ಸಬ್ಸಿಡಿ ಬೇರೆ ಕೊಡ್ತಾ ಇದೆ ನಿಮ್ಮ ಮನೆ ಮೇಲೆ ನಾನು ಕರೆಂಟ್ ಉತ್ಪಾದನೆ ಮಾಡಕ್ಕೆ. ಸೊ ಈ ತರದ ಅನೇಕ ಯೋಜನೆಗಳಿಂದ ಏನಾಗಿದೆ, ನಿಮ್ಗೆ ಇವುಗಳ ಬಗ್ಗೆ ಬೇಡಿಕೆ ಜಾಸ್ತಿ ಆಗಿದೆ. ಸೊ ಬೇಡಿಕೆ ಜಾಸ್ತಿ ಆದ್ರೆ ಒಂದು ಸೋಲಾರ್ ಪ್ಯಾನಲ್ ಒಂದು 20 ಗ್ರಾಮ್ ಸಿಲ್ವರ್ ನ ಯೂಸ್ ಮಾಡುತ್ತೆ, ಒಂದು ಪ್ರತಿ ಸೋಲಾರ್ ಪ್ಯಾನಲ್. ಇನ್ನೊಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ನೋಡಿದ್ರೆ ನೀವು ಒಂದು 25ರಿಂದ 50 ಗ್ರಾಮ್ ವರ್ಗೂ ಅದು ಎಲೆಕ್ಟ್ರಾನಿಕ್ಸ್ ನ ಯೂಸ್ ಮಾಡುತ್ತೆ. ಮತ್ತೆ ಅದನ್ನ ಚಾರ್ಜ್ ಮಾಡಕ್ಕೆ ಏನಿದೆ ಅದನ್ನ ಯೂಸ್ ಮಾಡುತ್ತೆ. ಇವನ್ ಈ 5G ನೆಟ್ವರ್ಕ್ ಗಳು ಯೂಸ್ ಮಾಡ್ತಾ ಇದೆ, ಮೆಡಿಕಲ್ ಡಿವೈಸಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ತರದ್ದು ಪ್ರತಿಯೊಂದರಲ್ಲೂ ಎಲೆಕ್ಟ್ರಾನಿಕ್ ಕಂಡಕ್ಟಿವಿಟಿಲಿ ಸೊ ಈ ತರ ಇದೆ.
ಸೊ ಇದೆಲ್ಲನೂ ಹೆಚ್ಚು ಕಮ್ಮಿ ಅಂದಾಜ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಹೆಚ್ಚು ಕಮ್ಮಿ ಒಂದು 700-750 ಮಿಲಿಯನ್ ಔನ್ಸ್ ಅಷ್ಟು ಬೇಡಿಕೆ ಸಿಲ್ವರ್ಗೆ ಬರುತ್ತೆ ಪ್ರತಿ ವರ್ಷ ಅನ್ನುವಂಥದ್ದನ್ನ ಈಗ ಅಂದಾಜ್ ಮಾಡ್ತಾ ಇದ್ದಾರೆ. ಸೊ ಮುಂಚೆ ಎಲ್ಲ ಇದು 530-550 ಔನ್ಸ್ ಅಷ್ಟು ಬೇಡಿಕೆ ಇರ್ತಾ ಇತ್ತು. ಕೋವಿಡ್ ನಂತರ ಇದಕ್ಕೆ ಬೇಡಿಕೆ ಹೆಚ್ಚಾಗಿರುವಂಥದ್ದು, ಮತ್ತೆ ಎಲ್ಲ ಸರ್ಕಾರಗಳು ಇವಾಗ ಬಹುತೇಕ ಹಸಿರು ಶಕ್ತಿಯ ಕಡೆಗೆ ಯೋಚನೆ ಮಾಡ್ತಿರೋದ್ರಿಂದ ಆಗುವಂತಹ ಬೇಡಿಕೆನ ಅಂದಾಜು ಮಾಡಿದ್ರೆ 700-750 ಮಿಲಿಯನ್ ಔನ್ಸ್ ಕಡೆಗೆ ಹೆಚ್ಚಾಗ್ಬೋದು ಅಂತ. ಸೊ ಹಿಂಗೆ ಹೆಚ್ಚಾದಾಗ ಇವನ್ ನಮ್ಮಲ್ಲಿ 5G ಬೇಡಿಕೆ ನೋಡಿ ಎಷ್ಟೊಂದು ಜಾಸ್ತಿ ಇದೆ, ಟೆಲಿಕಾಂ ಇಂಡಸ್ಟ್ರಿ ಯೂಸ್ ಮಾಡೋದಿರ್ಬೋದು, ಈಗ ನಮ್ಮಲ್ಲಿ ಕೂಡ EV ಜಾಸ್ತಿ ಆಗ್ತದೆ. ಸೊ ಇದರಿಂದ ಏನಾಗುತ್ತೆ, ಸಿಲ್ವರ್ಗೆ ಬೇಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸರ್ ಇನ್ ಬಿಟ್ವೀನ್ ಒಂದು ಬೆಳವಣಿಗೆ ಆಯ್ತು ಕೇಶವ್ ಸರ್, ಇನ್ ಬಿಟ್ವೀನ್ ಒಂದು ಬೆಳವಣಿಗೆ ಆಯ್ತು. ಈ ಯುರೋಪಿಯನ್ ದೇಶಗಳು ಅಂತ ಬಂದಾಗ ಈ EV ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬರ್ತಾವಿದೆಯಲ್ಲ, ಇವುಗಳ ವಿಚಾರದಲ್ಲಿ 100% ಇದೇ ವೆಹಿಕಲ್ ಮಾಡ್ಬಿಡ್ಬೇಕು ನಾವು, 95% ಇದೇ ವೆಹಿಕಲ್ ಇರಬೇಕು ಇನ್ನು 5 ವರ್ಷದಲ್ಲಿ 3 ವರ್ಷದಲ್ಲಿ ಒಂದು ಗೋಲ್ ಇಟ್ಕೊಂಡಿದ್ವು. ಆಲ್ ಆಫ್ ಅ ಸಡನ್ ಅದನ್ನು ರೆಡ್ಯೂಸ್ ಮಾಡ್ಕೊಂಡು ಇಲ್ಲ ಆ ಥರ ನಾವು ಮಾಡೋಕ್ಕಾಗಲ್ಲ, 70% 60% ಮೇಲಿರಲಿ, ಇದು ತೀರಾ 95% ಹೋಗಬಾರ್ದು ಅಂತ ಕಾರಣಗಳು ಬೇಕಾದಷ್ಟಿದೆ. ಈ ಪ್ಯಾನಲ್ಗಳ ವಿಚಾರ, ಬ್ಯಾಟ್ರಿ, ಎಲೆಕ್ಟ್ರಾನಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ಗಳ ವಿಚಾರ ಅಷ್ಟು ಸುಲಭ ಇಲ್ಲ ಇದು. ಅಂದರೆ ಪೆಟ್ರೋಲ್ ಡೀಸೆಲ್ ವೆಹಿಕಲ್ಗಳ ಮರಣಶಾಸನ ಅಂತ ಹೇಳಲಾಗ್ತಾ ಇತ್ತಲ್ಲ, ಆ ಮಾತುಗಳನ್ನು ಅವರೇ ವಾಪಸ್ ತಗೊಳ್ಳೋ ಮಟ್ಟಕ್ಕೆ ಬಂದಿದ್ದಾರಲ್ಲ. ಸೊ ಅದರಿಂದ ಚೇಂಜಸ್ ಏನಾದರೂ ಆಗಬಹುದಾ ಅಂತ? ಅಲ್ಲ, ಈಗ ಮೊದಲಿಗಿಂತ ಕಡಿಮೆ ಅಂತೂ ಆಗಲ್ವಾ. ನಾನು ಹೇಳ್ತಿರೋದು ಇವಾಗ ಆಗ್ಲೇ ನಾವು ಹಳೆಯ ಅಂಕಿಅಂಶ ತಗೊಂಡ್ರೇನು ಆಗ್ಲೇನೆ ನಮ್ಮ ಹತ್ರ 500 ಮಿಲಿಯನ್ ಔನ್ಸ್ ಅಷ್ಟು ಬೇಡಿಕೆ ಇತ್ತು. ಈಗ ಅದಿನ್ನೊಂದು 200-250 ಹೆಚ್ಚಾಗೋದ್ರಲ್ಲಿ, ಯಾಕಂದ್ರೆ ಓವರ್ ಆಲ್ ನೀವು 100% 100% ಮಾಡಿದ್ರೆ ಇನ್ನೂ ಜಾಸ್ತಿ ಬೇಡಿಕೆ ಬರುತ್ತೆ. ಕರೆಕ್ಟ್. ನಾವು ಲೆಕ್ಕ ಹಾಕ್ತಿರೋದು ಒಂದು ಆವರೇಜ್ ಅಲ್ಲಿ ಈ ಪೇಸ್ ಏನ್ ಹೆಚ್ಚಾಗ್ತದೆ ಇದನ್ನ ಮೇಂಟೈನ್ ಮಾಡಿದ್ರೇನು ಅಂತ. ಆಯ್ತು, ಇನ್ನೊಂದು 5% ಕಡಿಮೆನೋ 10% ಕಡಿಮೆ ಆದ್ರೇನು ಬಹುತೇಕ ಸಿಲ್ವರ್ಗೆ ಮೊದಲೇ ಇದ್ದದ್ದು ಬೇಡಿಕೆಗೂ ಈಗಿದ್ದದ್ದು ಬೇಡಿಕೆಗೂ ಖಂಡಿತವಾಗಿಯೂ ವ್ಯತ್ಯಾಸ ಇರುತ್ತೆ ಅನ್ನುವಂಥದ್ದು ನನ್ನ. ಕಾರ್ ಬೆಲೆನೂ ಜಾಸ್ತಿ ಮಾಡ್ಬೇಕಲ್ಲ ಕೇಶವ್ ಸರ್, ಅವನು ಕಾರ್ ಬೆಲೆನೂ ಜಾಸ್ತಿ ಮಾಡ್ಬೇಕಲ್ಲ ಅವಾಗ. ಅಲ್ಲಲ್ಲ, ನೀವು ಈಗೇನಾಗಿದೆ, ಒಂದು ಆಪ್ಷನ್ ಏನು ಅಂತ. ಈಗ ನಿಮ್ಗೆ ಇದನ್ನ ಬರೀ ನಾವು ಕಾರಲ್ಲಿ ಮಾತ್ರ ಯೂಸ್ ಮಾಡೋದಿದ್ರೆ ಫೈನ್. ಈಗ ನೀವು ಪ್ರತಿಯೊಂದರಲ್ಲೂ ಮೆಡಿಕಲ್ ಇದ್ರ ಎಕ್ಸ್ಪೆನ್ಸಸ್ ಅಲ್ಲಿ ಇರ್ಬೋದು, ಇಲ್ಲ 5G ಫೋನ್ ಅಲ್ಲಿ ಇರ್ಬೋದು, ಇಲ್ಲ ಸೋಲಾರ್ ಪ್ಯಾನಲ್ಸ್ ಅಂತೂ, ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆ ಮಾತಾಡ್ತೀವಿ, ಸೋಲಾರ್ ಪ್ಯಾನಲ್ಸ್ ಬಗ್ಗೆ ನಮ್ಮಂತ ದೇಶಗಳಲ್ಲಿ ಖಂಡಿತ ಬೇಡಿಕೆ ಇದ್ದೇ ಇರುತ್ತೆ. ಯಾಕಂದ್ರೆ ನಾವೀಗ ಸೂರ್ಯ ಒಂದು ಇದನ್ನ ಶಕ್ತಿಯನ್ನ ಬಳಸ್ಕೋಬೇಕು ಅನ್ನೋಂಥದ್ದು ಇರೋದ್ರಿಂದ, ಯಾಕಂದ್ರೆ ನಾವು ರಿನ್ಯೂವಬಲ್ ಎನರ್ಜಿ ಕಡೆಗೆ, ಇದು ಅನೇಕ ಬೆಳವಣಿಗೆ ಹೊಂದುತ್ತಿರುವಂತ ರಾಷ್ಟ್ರಗಳ ಕಥೆಯು ನಮ್ಮಂತೆ ಅವರು ಯೋಚನೆ ಮಾಡ್ತಾ ಇರೋದ್ರಿಂದ ಒಂದಷ್ಟು ಬೇಡಿಕೆ ಖಂಡಿತ ಹೆಚ್ಚಾಗುತ್ತೆ. ಪೂರ್ತಿಯಾಗಿ ಇಲ್ಲ ಆಯ್ತು ಇದೆಲ್ಲ ಆಗಿದೆ ಇನ್ನ ಮೇಲಿಂದ ನಾವು ಕಡಿಮೆ ಮಾಡೋಣ, ಇದ್ರದ್ದು ನಾನು ಹೇಳ್ತಿರೋದು EV ಎಲ್ಲಾನು ಪರ್ಫೆಕ್ಟ್ ಅಂತ ಅಲ್ಲ, ಬಟ್ ಬೇರೆ ಆಪ್ಷನ್ಸ್ ಅದು ಬಿಟ್ಟು ಇದೆ ಅನ್ನುವಂಥದ್ದನ್ನು ಒಪ್ಕೊಳ್ತಾ, ಬಟ್ ಬೇಡಿಕೆ ಖಂಡಿತ ಹೆಚ್ಚಾಗುತ್ತೆ. ಈಗಾಗಲೇ ಅನೇಕ ಇವರು ಲೆಕ್ಕ ಹಾಕಿರೋದ್ರ ಪ್ರಕಾರ ಮುಂಚೆ ಎಲ್ಲ ನೋಡಿ, ಈಗ ಬೆಳ್ಳಿಗೆ ಹೋಲಿಸಿದ್ರೆ ಬಂಗಾರ ಬೆಳ್ಳಿಗೆ ಹೋಲಿಸಿದ್ರೆ ಬೆಳ್ಳಿ ಬೆಲೆ ತುಂಬಾ ಹೆಚ್ಚಾಗಿದೆ. ಆದ್ರೆ ಮೊದಲು, ಈಗ ಅದೊಂದು ಅಂಕಿಅಂಶನೂ ಇಲ್ಲಿದೆ, ಅದನ್ನೇ ನಾನು ನಿಮ್ಗೆ ಉಲ್ಲೇಖಿಸ್ತೀನಿ. ಮೊದಲು 100:1 ಇರ್ತಾ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಕಳೆದ ಏಪ್ರಿಲ್ 2025ಗೆ 100:1 ಗೋಲ್ಡ್ ಮತ್ತೆ ಸಿಲ್ವರ್ ಪ್ರೈಸ್ ಇದ್ರೆ, ಇವತ್ತು ಅದು 57:1 ಇದೆ ಆ ರೇಷಿಯೋ ಅಂತ ಮಾತಾಡ್ತಾರೆ. ಸೊ ಇದು ನಿಮ್ಗೆ ಒಂದು ಸ್ವಲ್ಪ ಇದಾಗ್ಬೋದು ಅನ್ಕೊಳ್ಳಿ. ಒಂದು 70 ಆವರೇಜ್ ಇತ್ತು, 70:1 ವಾಸ್ ದಿ ಲಾಂಗ್ ಟರ್ಮ್ ಆವರೇಜ್ ಬಿಟ್ವೀನ್ ಗೋಲ್ಡ್ ಅಂಡ್ ಸಿಲ್ವರ್ ಅಂತ ಮಾತಾಡ್ತಾರೆ. ಸೊ ಇದು ಹೆಚ್ಚು ಕಮ್ಮಿ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೇನು ಸಹ, ಒಂದು ಸಿಲ್ವರ್ ಖಂಡಿತವಾಗಿಯೂ ಈಗ ನಾವು ತುಂಬಾ ಹೆಚ್ಚಾಯ್ತು, 4 ಲಕ್ಷಕ್ಕೆ ಹೆಚ್ಚಾಯ್ತು ಅಂತಂದ್ರೆ 3.5 ಲಕ್ಷಕ್ಕೋ 3 ಲಕ್ಷಕ್ಕೋ ಬಂದು ಸ್ಟೇಬಲ್ ಆದ್ರೇನು ತುಂಬಾ ಕುಸಿಯಲ್ಲ ಅನ್ನುವಂಥದ್ದು ನಂದು ಅನಿಸಿಕೆ. ಸೊ ಅದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಇನ್ನೊಂದೇನಂದ್ರೆ, ಯಾವಾಗ ಸ್ಟಾಕ್ ಮಾರ್ಕೆಟ್ಸ್ ಕೆಳಗಡೆ ಬರ್ತಾ ಇರುತ್ತೆ, ಅವಾಗ ನಮ್ಗೆ ಗೋಲ್ಡ್ ಸಿಲ್ವರ್ದು ಬೆಲೆನೂ ಜಾಸ್ತಿ ಆಗ್ತಾ ಇರುತ್ತೆ. ಯಾವಾಗ ಅನ್ಸರ್ಟನಿಟಿ ಜಾಸ್ತಿ ಆಗ್ತಾ ಇರುತ್ತೆ, ಅವಾಗನು ಗೋಲ್ಡ್ ಸಿಲ್ವರ್ದು ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ. ಯಾವ ಅಡ್ವಾಂಟೇಜ್ ಇವಾಗ ನೋಡಿ, ಈಗ ಕಾಮನ್ ಕರೆನ್ಸಿಯನ್ನ ಈ ದೇಶಗಳೆಲ್ಲಾನು ಇವಾಗ ಶುರು ಮಾಡಿದ್ರೆ, ಇಲ್ಲ ನಾವು ಇದು ಅಮೆರಿಕದ್ದು ಜಾಸ್ತಿ ಆಯ್ತು, ಪುಟಳ ಜಾಸ್ತಿ ಆಯ್ತು, ಬ್ರಿಕ್ ದೇಶಗಳೆಲ್ಲಾನು ಈಗ ಒಂದ್ ಕರೆನ್ಸಿಯನ್ನ ಮಾಡ್ಕೊಳ್ಳೋಣ ಅಂತ ಅವ್ರು ಯೋಚನೆ ಮಾಡಿ, ಯುರೋಪ್ ಅವರು ಇಲ್ಲ ನಾವು ಸ್ಟ್ರಿಕ್ಟ್ ಆಗಿ ತಾವ್ ಯಾರ ಹತ್ರನೂ ವ್ಯಾಪಾರ ಮಾಡಿದ್ರೇನು ನಿಮ್ಮ ದೇಶಗಳ ಜೊತೆಗೆ ನಿಮ್ ಕರೆನ್ಸಿಯ ಜೊತೆಗೆ ವ್ಯಾಪಾರ ಮಾಡ್ತೀವಿ ಅಂತ, ಈ ಡಾಲರ್ನ ಒಂದ್ ವೇಳೆ ನಾವು ಡಾಲರ್ ಅಲ್ಲಿ ನಾವು ವ್ಯಾಪಾರ ಮಾಡಲ್ಲ ಅಂತ ತೀರ್ಮಾನ ಮಾಡಿ ಆ ತರದೊಂದು ಬೋಲ್ಡ್ ಡಿಸಿಷನ್ ಕಂಟ್ರೀಸ್ ತಗೊಂಡ್ರೆ, ಆಗ ಒಂದಷ್ಟು
ಖಂಡಿತವಾಗಿಯೂ ಒಂದಷ್ಟು ಎಫೆಕ್ಟ್ ಗೋಲ್ಡ್ ಮತ್ತು ಸಿಲ್ವರ್ ಮೇಲೆ ಆಗ್ಬೋದು. ಅದರ್ವೈಸ್ ಆ ತರದ್ದು ಸದ್ಯಕ್ಕೇನು ಕಾಣಿಸಲ್ಲ. ನಾವು ಹೇಳ್ತಾ ಇದ್ದೀವಿ, ಇದು ನಾವೆಲ್ಲರ ಆಶೆ ಆಶಯ ಏನು ಅಂತಂದ್ರೆ, ಇಲ್ಲ ಈ ತರ ಆಗ್ಬೇಕು ಅಂತ. ಆದಾಗ್ಲೂ ಸಹ ಒಂದ್ ವೇಳೆ ಆಯ್ತು ಅಂತ ಇಟ್ಕೊಳ್ಳೋಣ, ಹೈಪೋಥೆಟಿಕಲಿ ಬ್ರಿಕ್ ದೇಶಗಳೆಲ್ಲ ಒಂದಾಯ್ತು, ಟ್ರಂಪ್ನ ನಿರ್ಧಾರಗಳನ್ನ ಇದು ಮಾಡಿದ್ರೇನು ಸಹ ಇದು ಓವರ್ ಆಲ್ ಏನು ತುಂಬಾ ಕಡಿಮೆ ಆಗಲ್ಲ ಅನ್ನೋಂಥದ್ದು ನನ್ನ ಜಡ್ಜ್ಮೆಂಟ್. ಯಾಕಂದ್ರೆ ಒಂದಷ್ಟು ಮಾರ್ಜಿನ್ ರೆಡ್ಯೂಸ್ ಆಗ್ಬೋದು, ಆದ್ರೆ ತುಂಬಾ ರೆಡ್ಯೂಸ್ ಆಗಲ್ಲ. ಒಂದ್ ವೇಳೆ ಆ ತರ ರೆಡ್ಯೂಸ್ ಇಂಡಿಯಾ ಸಿಚುಯೇಷನ್ ಅಲ್ಲಿ ಆ ತರ ರೆಡ್ಯೂಸ್ ಆಗಿದ್ದಿದ್ರೆ ಬಹುಶಃ ಬೇರೆ ರೀತಿಯಲ್ಲೇ ಆಗಿರ್ತಾ ಇತ್ತು. ಯಾಕಂದ್ರೆ ನೀವು ನೋಡಿ, ಗೋಲ್ಡ್ ನ ಡಿಮಾಂಡ್ ಯಾವಾಗ್ಲೂ ಕಡಿಮೆ ಆದಾಗೂ ಜನ ಏನ್ ಮಾಡ್ತಾರೆ, ಕಡಿಮೆ ಆಗಿದೆ ಅಂತ ತಗೊಳ್ತಾ ಇರ್ತಾರೆ, ಅವಾಗ ಮತ್ತೆ ಹೆಚ್ಚಾಗುತ್ತೆ. ಯಾವಾಗ ಅದು ಜಾಸ್ತಿ ಆಗಿದ್ದಾಗ ಏನ್ ಮಾಡ್ತಾರೆ, ಇಲ್ಲ ನಮ್ಗೆ ಇನ್ನೂ ಜಾಸ್ತಿ ಆಗ್ಬಿಟ್ರೆ ಏನಪ್ಪಾ, ಇವಾಗೆ ತಗೊಂಡಿಟ್ಕೊಬಿಡೋಣ, ನನ್ನ ಮಗಳ ಮದ್ವೆ ಇನ್ನ ಮಗಳು ಚಿಕ್ಕ ಮಗಳು ಇರ್ತಾಳೆ, ಈಗಲೂ ಒಂದು 5 ವರ್ಷ 6 ವರ್ಷ ಇರ್ತಿಲ್ಲ, ಇವಾಗಲೇ ತಗೊಂಡಿಟ್ಕೊಬಿಡೋಣ, ಅವಾಗ ಇನ್ನೂ ಇರೋ ಆದ್ರೆ ಒಂದು ಸಿಚುಯೇಷನ್ ಅಲ್ಲಿ ಖಂಡಿತವಾಗಿ ಇದು ತುಂಬಾ ಕಡಿಮೆ ಆಗಲ್ಲ ಅನ್ನೋಂಥದ್ದು ನನಗೆ ಆದಂತ ಒಂದು ಅಭಿಪ್ರಾಯ. ಪ್ರೇಮಶೇಖರ್ ಸರ್, ಬರೀ ಸ್ಟೇಟ್ಮೆಂಟ್ಗಳಿಂದ, ಬರೀ ಹೇಳಿಕೆಗಳು, ಅವ್ರ ಮೇಲೆ ಯುದ್ಧ ಮಾಡಿಬಿಡ್ತೀನಿ, ನಾನು ಅವ್ರನ್ನ ಬಿಡಲ್ಲ, ನನ್ನ ಮಾತು ಕೇಳಿದ್ರೆ ಸರಿ, ಕೇಳಿದ್ರೆ ನಾನು ಏನು ಮಾಡ್ತೀನಿ ನೋಡಿ, 500% ಟ್ಯಾಕ್ಸ್ ಹಾಕ್ಬಿಡ್ತೀನಿ, 25% ಹಾಕ್ಬಿಡ್ತೀನಿ, ಇಂಥ ಹೇಳಿಕೆಗಳಿಂದನೇ ಅಮೇರಿಕಾ ನಿಜವಾಗ್ಲೂ ಸಾವಿರಾರು ಕೋಟಿಯಷ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇದೆಯಾ, ಡಾಲರ್ಗಳಲ್ಲಿ ಸಂಪಾದನೆ ಮಾಡ್ಕೊಳ್ತಾ ಇದೆಯಾ? ಈ ತರಹದ ಸಂಪಾದನೆ ಸ್ಟೇಬಲ್ ಅದು, ಅಥವಾ ನೀರಿನ ಮೇಲಿನ ಗುಳ್ಳೆ ಥರನ? ಬರೀ ಸ್ಟೇಟ್ಮೆಂಟ್ಗಳು, ಏನೋ ಒಂದು ಸ್ಟೇಟ್ಮೆಂಟ್ ಹೇಳಿದ ತಕ್ಷಣ ಯಾವುದೋ ಒಂದಷ್ಟು 10 ಪ್ರಾಡಕ್ಟ್ಗಳು ಬಿದ್ದು ಹೋಗ್ತವೆ, ಇನ್ಯಾವುದೋ 10 ಪ್ರಾಡಕ್ಟ್ಗಳು ರೈಸ್ ಆಗಬಹುದು. ಈ ಥರ ಸ್ಟೇಟ್ಮೆಂಟ್ಗಳು ಸಾರ್ವಕಾಲಿಕವಾಗಿ ಹಾಗೇ ಇರ್ತವ, ಅಥವಾ ಅದು ಬರೀ ನೀರಿನ ಮೇಲೆ ಗುಳ್ಳೆ ಥರನ ಅಂತ? ಪ್ರೇಮಶೇಖರ ಸರ್, ನಿಮ್ಮ ಪ್ರಶ್ನೆಗೆ ಉತ್ತರ ಹೌದು ಮತ್ತು ಇಲ್ಲ ಅಂತ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇದು ಟ್ಯಾಕ್ಸ್ ಟ್ಯಾರಿಫ್ ಡ್ಯೂಟಿ ತುಂಬಾ ಜಾಸ್ತಿ ಮಾಡಿರ್ಬೋದು, ಅದನ್ನೆಲ್ಲ ಪೇ ಮಾಡೋದು ಯಾರು? ಅಮೆರಿಕನ್ ಕನ್ಸ್ಯೂಮರ್ಸ್. ಹೀಗಾಗಿ ಅದು ಅಮೆರಿಕನ್ ಕನ್ಸ್ಯೂಮರ್ಸ್ ಪೇ ಮಾಡೋದ್ರಿಂದ ಅವರೇ ಟ್ರಂಪ್ ವಿರುದ್ಧ ತಿರುಗಿಬಿದ್ದು ಈ ಮಿಡ್ ಟರ್ಮ್ ಎಲೆಕ್ಷನ್ಸ್ ನಲ್ಲಿ, ಕಾಂಗ್ರೆಸ್ ಎಲೆಕ್ಷನ್ಸ್ ನಲ್ಲಿ ಅವ್ರೇನಾದ್ರೂ ಪಾಠ ಕಲಿಸಿದ್ರೆ ರಿಪಬ್ಲಿಕನ್ ಪಾರ್ಟಿಗೆ, ಈಗ ಅದು ಆ ಸೂಚನೆ ಈಗಾಗಲೇ ಕಂಡಿದೆ. ಇನ್ಫ್ಯಾಕ್ಟ್ ಟ್ರಂಪ್ ದೇ ಪಾಪ್ಯುಲಾರಿಟಿ ರೇಟ್ 30% ಬಂದು ನಿಂತ್ಕೊಂಡಿದೆ. ಮತ್ತೆ ಕೆಲವೊಂದು ಕಡೆ ಆಕ್ಚುಲಿ ರಿಪಬ್ಲಿಕನ್ಸ್ ಸ್ಟ್ರಾಂಗ್ ಇದು ಅಂತ ಹೇಳುವಂತ ಜಾಗಗಳಲ್ಲೂ ಸಹ ಅವರು ಸೋಲುವಂತ ಒಂದು ಸ್ಥಿತಿ ಕಾಣ್ತಾ ಇದೆ. ಪ್ರೇಮಶೇಖರ್ ಸರ್, ಬಟ್ ಮಮ್ದಾನಿ ಗೆದ್ದಾಗ ಟ್ರಂಪ್ ಭಾಷಣ ಅಥವಾ ಟ್ರಂಪ್ ರಿಯಾಕ್ಷನ್ ಅನ್ನು ವೆಯ್ಟ್ ಮಾಡ್ತಾ ಇದ್ದೆ. ಏನು ಹೇಳ್ಬೋದು ಈ ಮಾತಿಗೆ, ಮಮ್ದಾನಿ ಮಾತಿಗೆ ಅಂತ ಹೇಳಿ? ಏನೋ ಒಂದು ಬಿಟ್ಕೊಟ್ಟಿದ್ದೀವಪ್ಪ, ಇದಕ್ಕೆಲ್ಲ ಜಾಸ್ತಿ ಏನು ಆಡಕ್ಕೆ ಹೋಗ್ಬೇಡ, ಇಡೀ ಅಮೆರಿಕ ಗೆದ್ಕೊಂಡು ನಿನಗೆ ಏನೋ ಒಂದು ಕೊಟ್ಟಿದ್ದೀವಿ, ಎಷ್ಟು ಮಾತಾಡ್ತಿದ್ಯಪ್ಪ ಅನ್ನೋ ಧಾಟಿಲಿತ್ತು. ಹೌದು, ಇನ್ಫ್ಯಾಕ್ಟ್ ಅದು ನಿಜಾನೇ. ಯಾಕಂದ್ರೆ ಮಮ್ದಾನಿ ಆ ರೀತಿ ನ್ಯೂಯಾರ್ಕ್ ಅದು ಮೇಯರ್ ಆಗ್ಬೋದು ಅಷ್ಟೇ, ಪ್ರೆಸಿಡೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಯಾಕಂದ್ರೆ ಆತ ಅಮೆರಿಕಾದಲ್ಲಿ ಹುಟ್ಟಿಲ್ಲ, ಉಗಾಂಡದಲ್ಲಿ ಹುಟ್ಟಿದ್ದು 7 ವರ್ಷ ಅಲ್ಲೇ ಕಳೆದದ್ದು. ಅಮೆರಿಕಾದಲ್ಲಿ ಹುಟ್ಟದೇ ಇರೋರು ಯಾರೂ ಸಹ ಅಲ್ಲಿ ಪ್ರೆಸಿಡೆಂಟ್ ಆಗೋದಿಲ್ಲ. ಹೀಗಾಗಿ ಮಮ್ದಾನಿಯನ್ನ ಟ್ರಂಪ್ ಸೀರಿಯಸ್ ಆಗಿ ತಗೊಳ್ಳದೇ ಇರೋದ್ರಲ್ಲಿ ಅರ್ಥ ಇದೆ, ತಗೊಳ್ಳಂತ ಅಗತ್ಯನೂ ಇಲ್ಲ. ಆಯ್ತಾ? ಸೊ ಫೈನ್. ನಾನಂದ್ರೆ ಇಲ್ಲಿ ಏನು ಕೇಳಲಿಕ್ಕೆ ಹೊರದೆ ಅಂತ ಹೇಳಿದ್ರೆ, ಇದು ನೀರಿನ ಮೇಲಿನ ಗುಳ್ಳೆ ಥರನೇ ಇರ್ತಾ ಇದು, ಅಥವಾ ಇಲ್ಲ ಇದರಲ್ಲೂ ಚೇಂಜಸ್ ಆಗಬಹುದು? ಒಂದು ಕನ್ಸಂಪ್ಷನ್ ಬೇಕಾದ್ರೆ ಅಮೆರಿಕ ಏನೋ ಉತ್ಪಾದನೆ ಮಾಡಲಿ, ಚೀನಾ ಏನೋ ಉತ್ಪಾದನೆ ಮಾಡಲಿ, ಭಾರತದ್ದು ಗ್ರಾಹಕರ ದೇಶ ಇದು, ತುಂಬ ಜನ ಅದನ್ನು ಬಳಸುವಂಥ ಜನಸಂಖ್ಯೆ ನಮ್ಮಲ್ಲಿದೆ. ಹಾಗಾಗಿ ನಮ್ಮ ದೇಶವನ್ನು ಅಷ್ಟೊಂದು ಕಡೆಗಣಿಸೋಕ್ಕಾಗತ್ತಾ ಅಂತ? ಆದ್ರೆ ಇದುವರೆಗೆ ನಾವು ನಮ್ಮ ಸಾಮರ್ಥ್ಯವನ್ನು ಅಷ್ಟಾಗಿ ತೋರಿಸ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ನಮ್ಮದು ಎಕ್ಸ್ಪೋರ್ಟ್ ಡ್ರಿವನ್ ಇಕಾನಮಿ ಅಲ್ಲ, ಅದು ನಮ್ದು ಏನಂದ್ರೆ ಇಂಟರ್ನಲ್ ಕನ್ಸಂಪ್ಷನ್ ಜಾಸ್ತಿ ಇದೆ ನಮ್ಮಲ್ಲಿ. ಹೀಗಾಗಿ ನಾವು ನಮ್ಮ ಎಕ್ಸ್ಪೋರ್ಟ್ ಡ್ರಿವನ್ ಇದು ಅಂತೆಲ್ಲ ನಾವು ತೋರಿಸ್ಕೊಂಡು ಮಟ್ಟದಲ್ಲಿ ಆ ರೀತಿಯಲ್ಲಿ ನಮ್ಮ ಒಂದು ರೈಸಿಂಗ್ ಮಿಡಲ್ ಕ್ಲಾಸ್ ವರ್ತಿಸಿದ್ರೆ ನೀವ್ ಹೇಳದಂತ ಮಾತು ನಿಜ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ವಿ ಕಾಂಟ್ ಎಕ್ಸ್ಪೆಕ್ಟ್ ಮಚ್ ಎ ಬಿಗ್ಗರ್ ರೋಲ್ ಫಾರ್ ಇಂಡಿಯಾ ಇನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ದ ನಿಯರ್ ಫ್ಯೂಚರ್. ಫೈನ್. ಅಜಿತ್ ಅವರೇ, ನಿಮ್ಮನ್ನು ನಾನು ಕೇಳೋದಾದರೆ, ಇಂಥ ಸಂದರ್ಭದಲ್ಲಿ 2 ಥರ ಸೆಂಟಿಮೆಂಟು. ಒಂದು ಮನೆಯಲ್ಲೇ ಇದ್ದಾಗ ಗಂಡ ಹೆಂಡತಿ ಅಂತ ಬಂದಾಗ, ಹೆಂಡತಿಗೆ ಆಭರಣದ ಮೇಲೆ ವ್ಯಾಮೋಹ, ಆಸೆ ಇರಬೇಕು, ಇದು ವರಮಹಾಲಕ್ಷ್ಮಿ ಹಬ್ಬ, ಯುಗಾದಿ ಹಬ್ಬ, ನಮ್ಮ ಆ ಫಂಕ್ಷನ್ನು ದೊಡ್ಡದಾಗಿ ಹಾಕೊಂಡು ಹೋಗಬೇಕು ಅಂತೇಳಿ. ಬಟ್ ವೇರಾಸ್ ಗಂಡಸರಿಗೆ ಕೇಳಿದಾಗ ಮ್ಯಾಕ್ಸಿಮಮ್ ಉಂಗುರ ಹಾಕೋಬೋದು, ಒಂದು ಚೈನ್ ಹಾಕೋಬಹುದು, ಯಾವುದೋ ಒಂದು ಕಡ ಅಥವಾ ಮ್ಯಾಕ್ಸಿಮಮ್ ಅದು ಇಷ್ಟ ಆಗಲ್ಲ. ಅದಕ್ಕೆ ಅದನ್ನು ಹಾಕೊಂಡ್ರೆ ಕೆಲವು ಬೇರೆ ಥರನೇ ಹೇಳ್ತಾರೆ, ಆ ಥರ ಕಾಣಿಸ್ತಿದೆ, ಈ ಥರ ಕಾಣಿಸ್ತಿದೆಯಾ ಅಂತ ಏನೋ ಬಂದ್ಬಿಡುತ್ತೆ, ಅವ್ರಿಗೆ ಅಷ್ಟಿರಲ್ಲ. ಇವ್ರಿಗೆ ಗಟ್ಟಿ ತೊಗೊಳ್ಳೋಣ, ಚಿನ್ನದ ಗಟ್ಟಿ ತೊಗೊಂಬಿಡೋಣ, 10 ಗ್ರಾಮ್ ಆಗಲಿ ಗಟ್ಟಿ ತೊಗೊಳ್ಳೋಣ, ಅಥವಾ 50 ಗ್ರಾಮ್ ಗಟ್ಟಿ ತೊಗೊಳ್ಳೋಣ ಅಂತ. ಇಲ್ಲ ಆಭರಣ,
ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗಿದ್ದೆ, ಎಂಥ ಚೈನ್ ಹಾಕೊಂಡಿದ್ರು ಗೊತ್ತಾ, ಇಲ್ಲಿಂದ ಶುರುವಾಗುತ್ತೆ ಅದು ಯೂಶ್ವಲಿ. ಸೊ ಇಂಥ ಸಂದರ್ಭಗಳಲ್ಲಿ ಈ ಚಿನ್ನ ಹಿಂಗೆ ಜಾಸ್ತಿ ಆಗ್ತಿರೋ ಕಾಲಘಟ್ಟದಲ್ಲಿ ಈ ಒಡವೆ ಚಿನ್ನದ ಬಗ್ಗೆ ಏನಿದೆ ಅಂತ ಹೇಳಿದ್ರೆ, ನೀನೇನು ತೊಗೊಂಡಿರ್ತೀಯೋ ರೀ ಅದರಲ್ಲಿ ಸ್ಟೋನ್ ಇದೆ ರೀ, ಈ ಸ್ಟೋನ್ ನಾನು ದುಡ್ಡು ಕೊಡೋಕ್ಕಾಗಲ್ಲ, ಅದು ಅದಾದ ಮಜೂರಿ ಕೂಲಿ, ಮೇಕಿಂಗ್ ಚಾರ್ಜು, ಇನ್ನೊಂದು ವೇಸ್ಟೇಜ್. ಅದು ಚಿನ್ನದಲ್ಲಿ ವೇಸ್ಟೇಜ್ ಅಂತದ್ದು ನನಗೆ ಅದು ಇವತ್ತಿಗೂ ಆಶ್ಚರ್ಯ ನನಗೆ. ವೇಸ್ಟ್ ಅಂದರೆ ಯಾರನ್ನ ಬಿಸಾಕ್ಬಿಡ್ತಾರ ಚಿನ್ನ ಅಂತ, ಬೇರೆ ವಿಚಾರ ಬಿಡಿ ಅದು. ಸರಿ, ಈ ವೇಸ್ಟೇಜ್ ಅಂತ ಅದೆಲ್ಲ ಹೊಟ್ಟೋಗುತ್ತೆ. ಗಟ್ಟಿ ಆದರೆ 100 ಗ್ರಾಮ್ ತೊಗೊಂಡಿದ್ರೆ ನಾನು 100 ಗ್ರಾಮ್ಗೆ ಪೂರ್ತಿ ದುಡ್ಡು ನಾನು ತೊಗೋಬಹುದು ಅಂತೇಳಿ. ಇಂಥ ಸಂದರ್ಭದಲ್ಲಿ ಈ ಥರ ಏರ್ತಿರ್ತಕ್ಕಂಥ ಟೈಮಲ್ಲಿ ಯಾವುದು ಬೆಸ್ಟ್ ಬೈ ಅಂತ? ಇದರಲ್ಲಿ ಬಿಸ್ಕೆಟ್ ವರ್ಸಸ್ ಆಭರಣ ಅಂತ. ಓಕೆ, ಯಾವ ಬಿಸ್ಕೆಟ್ ಅಂತ ಹೇಳ್ಬಿಡಿ ಸರ್, ಬೇರೆ ಬಿಸ್ಕೆಟ್ ಅನ್ಕೋಬಿಟ್ಟ ಕಷ್ಟ. ಚಿನ್ನದ ಬಿಸ್ಕೆಟ್ ವರ್ಸಸ್ ಆಭರಣ ಅಂತ ನಾವು ಅನ್ಕೊಂಡ್ರೆ, ಓಕೆ, ನಾನು ಸಾಧಾರಣವಾಗಿ ನಾನೆಲ್ಲ ಬಳಗದವ್ರಿಗೆ ಹೇಳೋದೇನೆಂದ್ರೆ, ಹಬ್ಬಗಳು ಬಂದಾಗಲೋ ಅಥವಾ ಕಾರ್ಯಕ್ರಮಗಳಿದ್ದಾಗಲೋ ನೀವು ಆಭರಣಗಳನ್ನು ಖರೀದಿ ಮಾಡಿ. ಯಾಕಂದರೆ ಮನೆಯಲ್ಲಿ ಮಗಳ ಬರ್ತಡೇ ಇದೆ, ಮಗನ ಬರ್ತಡೇ ಇದೆ ಅಂತ ಸಂದರ್ಭಗಳಲ್ಲಿ ಅವ್ರಿಗೊಂದು ಒಡವೆ ತಗೊಳ್ಳಿ, ಅದು ಲಾಂಗ್ ಟರ್ಮ್ ಸೆಂಟಿಮೆಂಟ್ಸ್ನ ಕ್ರಿಯೇಟ್ ಮಾಡುತ್ತೆ. ನಮ್ಮ ತಂದೆ ಕೊಡಿಸಿದ್ದು, ತಾಯಿ ಕೊಡಿಸಿದ್ದು, ನಮ್ಮ ಅಜ್ಜಿ ಕೊಡಿಸಿದ್ದು ಅಂತ 50, 80, 100 ವರ್ಷ ಇಟ್ಕೊಂಡಿರೋದನ್ನು ನಾವು ನೋಡಿದ್ದೀವಿ. ಸೊ ಹಾಗಾಗಿ ಬಂಗಾರವನ್ನು ಆಭರಣದಲ್ಲಿ ಆ ಒಂದು ಅಕೇಶನ್ಗೆ ತಗೊಳ್ಳಿ. ಅದಲ್ಲದೆ ನಿಮ್ಗೆ ಯಾವುದೋ ವಿಶೇಷವಾಗಿರ್ತಕ್ಕಂಥ ಹಣ ಬಂತು, ಇನ್ಕ್ರಿಮೆಂಟ್ ಬಂತು, ಬೋನಸ್ ಬಂತು, ಅಂಥದ್ದನ್ನ ನೀವು ನೇರವಾಗಿ ಆಭರಣಕ್ಕೆ ಹಾಕೋ ಅವಶ್ಯಕತೆ ಇಲ್ಲ. ಸ್ವತ್ತು ಮಾರಿದ್ರಿ, ಯಾವುದೋ ಸ್ವತ್ತು ಮಾರಿದ್ವಿ, ಹಣ ಬಂತು, ಅಂಥದ್ದನ್ನ ಬಿಸ್ಕೆಟ್ಗಳಲ್ಲೋ ಅಥವಾ ಗಟ್ಟಿಗಳಲ್ಲೋ ಹಾಕಿ ಹೂಡಿಕೆ ಮಾಡಿ ಇಟ್ಕೊಳ್ಳಿ. ಯಾಕೆಂದ್ರೆ ಇವತ್ತು ಮಗಳಿಗೆ 5 ವರ್ಷನೋ 8 ವರ್ಷನೋ, ಅವಳಿಗೆ ಏನು ಆಸೆಗಳಿರಲ್ಲ ಅಥವಾ ಡಿಸೈನ್ ಬಗ್ಗೆ ಅರಿವಿರಲ್ಲ. ಅವಳಿಗೆ ನೀವು ಇವತ್ತೇ ಒಡವೆ ಮಾಡಿಸಿಟ್ರೆ ಅವಳು 18 ಆದ್ಮೇಲೆ ಯಾವುದೂ ಬೇಡ ಅಂತಾಳೆ. ಅಪ್ಪ ನೀನೆಲ್ಲ ಓಲ್ಡ್ ಮಾಡಿಸಿದ್ಯಾ, ಹಳೆ ಡಿಸೈನ್ ಮಾಡಿಸಿದ್ಯಾ, ಲೇಟೆಸ್ಟ್ ಟ್ರೆಂಡ್ಗೆ ಅಂತಂದಾಗ ಮತ್ತದನ್ನು ಮಾರಬೇಕಾಗತ್ತೆ. ಅದರ ವೇಸ್ಟೇಜು ಮೇಕಿಂಗು ನೀವು ಹೇಳ್ದಂಗೆ ಹೋಗುತ್ತೆ. ಇಲ್ಲಿ ನಾನು ಇನ್ನೊಂದು ವಿಷಯನ ಗಮನಕ್ಕೆ ತರೋದು ಎಲ್ರಿಗೂ ಏನಂದ್ರೆ, ಈಗ ವೇಸ್ಟೇಜ್ ಲಾಸ್ ಆಗುತ್ತೆ, ಮೇಕಿಂಗ್ ಚಾರ್ಜ್ ಲಾಸ್ ಆಗುತ್ತೆ ಅಂತ ನಾವು ಬಂಗಾರಕ್ಕೆ ಮಾತ್ರ ಕೇಳ್ತೀವಿ, ಬಂಗಾರಕ್ಕಷ್ಟೇ ಕೇಳ್ತೀವಿ. ನೀವು ಮೊಬೈಲ್ ತೊಗೊಂಡ್ರೆ 1 ಲಕ್ಷ ರೂಪಾಯಿ 10,000 ಕೂಡ ಆಗಲ್ಲ. ಕಾರ್ ತೊಗೊಂಡ್ರೆ 25 ಲಕ್ಷಕ್ಕೆ 5 ಲಕ್ಷ ಕೂಡ ಆಗಲ್ಲ. ಅಲ್ಲಿ ನಾವು ಈ ಪ್ರಶ್ನೆ ಮಾಡಲ್ಲ. ಯಾಕೆಂದ್ರೆ ಭಾರತೀಯರ ಮಾನಸಿಕತೆ ಏನಂದ್ರೆ, ಬಂಗಾರಕ್ಕೆ ನಾನು ಹಾಕಿದ್ರೆ ಅದು ಜಾಸ್ತಿನೇ ಆಗಬೇಕು, ನಾನು ಕಳ್ಕೋಬಾರ್ದು. ಈ ಮಾನಸಿಕತೆನಲ್ಲಿ ನಾವು ನೋಡ್ತೀವಿ. ಇನ್ನು ಒಂದು ಕನ್ನಡಕ ತಗೊಳ್ಳಿ, ಒಂದು ಕನ್ನಡಕದ ಬೆಲೆ 1,50,000 70,000 ಇದೆ. ಗಾಜಿನ ಬೆಲೆ ಎಷ್ಟಿದೆ? ಒಂದು ಮಿರರ್ಗೆ ಎಷ್ಟಾಗ್ಬೋದು, ಒಂದು ಗಾಜಿನ ಬೆಲೆ ಎಷ್ಟಿದೆ? ಒಂದು ಕಾರ್ ತಗೊಂಡ್ರೆ 25 ಲಕ್ಷ. ಅದರಲ್ಲಿ ಐರನ್ ಎಷ್ಟಿದೆ ಟನ್ನು, ರಬ್ಬರ್ ಟೈರ್ ಎಷ್ಟಿದೆ, ಮೆಕ್ಯಾನಿಸಮ್ ಎಷ್ಟಿದೆ, ಎಲ್ಲ ಸೇರಿಸಿ 50% ಆಗಲ್ಲ. ಅಲ್ಲಿ ನಾವು ಪ್ರಶ್ನೆ ಮಾಡಲ್ಲ. ಅಂದ್ರೆ ನಾ ಹೇಳೋದು, ಬಂಗಾರ ಹಾಕೊಂಡಾಗ ಆಭರಣದ ರೀತಿನಲ್ಲಿ ಕೊಡುವ ಆನಂದ ಕಾರಿಗಿಂತ ಹೆಚ್ಚು. ಹಾಗಿರುವಾಗ ಆನಂದಕ್ಕೆ ನಾವು ಬೆಲೆ ಕೊಡಬೇಕೇ ಹೊರತು ಅದಕ್ಕೆ ಕೊಡುವಂತಹ ಸಣ್ಣ ಮೇಕಿಂಗ್ ಚಾರ್ಜು ಅಥವಾ ಅದರ ವೇಸ್ಟೇಜು ಅದು ಇಡೀ ಬಂಗಾರ. ಏನ್ ಚೈನ್ ತಗೊಂಡ್ರೆ ಏನ್ ಆನಂದ ರೀ, ಒಂದು ಕಾರ್ ತಗೊಂಡು ಜಿಮ್ ಅಂತ ಹೋಗ್ತಿರೋ ಒಂದು ಟ್ರಿಪ್ ಹೋದ್ರೆ ಆನಂದ ಬೇರೆ ಅಂತ ಗಂಡಸರು ಹೇಳ್ತಾರೆ. ಸರ್ ಇದಕ್ಕೇನ್ ಮಾಡೋಣ, ಅವ್ರು ತಗೊಂಡ್ರು ಇವ್ರು ತಗೊಂಡ್ರು, ಅವರು ಒಡವೆ ಹಾಕ್ಬಾರ್ದೆ ಕಾರೇ ಹತ್ತಲ್ವಲ್ಲ. ಹಾಗಾಗಿ ಒಡವೆಗಳು ನಮ್ಮ ಹೆಣ್ಣು ಮಕ್ಕಳಿಂದಾನೇ ಇವತ್ತು ಬಂಗಾರ ನಮ್ಮ ದೇಶದಲ್ಲಿ ಆರ್ಥಿಕ ಒಂದು ಬೆನ್ನೆಲುಬಾಗಿ ನಿಂತಿರೋದಕ್ಕೆ ಕಾರಣವೇ ನಮ್ಮ ಹೆಣ್ಣು ಮಕ್ಕಳ ಹತ್ರ ಇರ್ತಕ್ಕಂಥ ಆಭರಣಗಳು. ನಾವು ಮುಂಚೆ ಹೇಳ್ತಾ ಇದ್ದೆ, ಮೇಡಮ್ ನೀವು 2 ಜೊತೆ ಬಳೆ ತಗೊಂಡಿದ್ದೀರಾ, ಒಂದು ನೆಕ್ಲೆಸ್ ತಗೊಂಡಿದ್ದೀರಾ, ಒಂದು ಚೈನ್ ತಗೊಂಡಿದ್ದೀರಾ, ಹಾಕೊಂಡಿದ್ದೀರಾ, ಎಲ್ಲ ಸೇರಿ 3 ಲಕ್ಷ ಆಗುತ್ತೆ ಅಂತ. ಇವತ್ತು ಅದೇನೇ 18 ಲಕ್ಷ ಆಗುತ್ತೆ. ಅಂದ್ರೆ ನಮ್ಮ ಹೆಣ್ಣು ಮಕ್ಕಳು ಇವತ್ತು ರಸ್ತೆಯಲ್ಲಿ ಓಡಾಡ್ತಾ ಇದ್ರೆ ಅವ್ರ ಜೊತೆಗೆ 17 ಲಕ್ಷನೂ ಓಡಾಡ್ತಾ ಇದೆ ಅಂತ ಆಯ್ತು. ಅಷ್ಟು ಬೆಲೆ ಜಾಸ್ತಿ ಆಗಿದೆ. ಸೊ ಇದಕ್ಕೆಲ್ಲ ಕಾರಣ ಏನು? ಆ ಒಡವೆ ಎಚ್ಚರಿಕೆಯಿಂದ ಬೋರ್ಡು ಇರುತ್ತೆ ಸರ್, ಇಬ್ರು ಗಾರ್ಡ್ಸ್ ಇಟ್ಕೊಂಡ್ರು ನಷ್ಟ ಇಲ್ಲ ಇವತ್ತಿನ ಪರಿಸ್ಥಿತಿನಲ್ಲಿ. ಹಾಗಾಗಿ ಬಂಗಾರಕ್ಕೆ ನಾವು ದುಡ್ಡು ಹಾಕೋದು ತಪ್ಪೇನಲ್ಲ. ನಾ ಹೇಳ್ತಿರ್ತೀನಿ, ಪ್ರತಿ ವರ್ಷ ಮನೆಯವರಿಗೆ ಆನಿವರ್ಸರಿಗೆ ಚಿನ್ನ ಕೊಡಿಸಿ, ಮುಂದಿನ ವರ್ಷದವರೆಗೂ ನಿಮ್ಮ ಪ್ರೀತಿ ರೀಚಾರ್ಜ್ ಆದಾಗ ಇರುತ್ತೆ. ನೀವು ಅಷ್ಟಾದ್ರೂ ವರ್ಷಕ್ಕೆ ನೀವು ಒಂದು ಒಡವೆ ಕೊಡಿಸಿದ್ರೆ ವರ್ಷದ ನಂತರ ಅದು ಬೆಲೆ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಮಕ್ಕಳು ಹೆಣ್ಮಕ್ಳು ಸಂತೋಷವಾಗಿರ್ತಾರೆ. ನೀವು ಒಡವೆ ತಗೊಂಡು ಮಾರಿದ ದಿನ ನಿಮ್ಮ ವೇಸ್ಟೇಜು, ನಿಮ್ಮ GST, ನಿಮ್ಮ ಮೇಕಿಂಗು ಎಲ್ಲ ಸರಿ ಲಾಭ ಬರುತ್ತೆ. ಓಕೆ, ಫೈನ್. ಈಗ ಕೇಶವ್ ಸರ್, ಇಲ್ಲಿ ಈ ಗೋಲ್ಡ್ ವಿಚಾರದ ಇನ್ನೊಂದು ವಿಷಯ ಇದೆ ಸರ್. ಈಗ ಗಂಡ ಹೆಂಡತಿ ಅನ್ನೋ ಒಂದು ಕಾನ್ಸೆಪ್ಟಲ್ಲೇ ಈಗ ಗಂಡ ಒಂದು 8-9 ವರ್ಷಗಳ ಹಿಂದೆ 4 ಲಕ್ಷಕ್ಕೋ 4.25 ಲಕ್ಷಕ್ಕೋ ಒಂದು ಕಾರ್ ತೊಗೊಂಡಿದ್ರು. ಅದೇ ಟೈಮಲ್ಲಿ ಹೆಂಡತಿ ಜಿದ್ದಿಗೆ ಬಿದ್ದುಬಿಟ್ಟು 4 ಲಕ್ಷಕ್ಕೆ 100 ಗ್ರಾಮ್ ಚಿನ್ನ ತೊಗೊಂಡಿದ್ರು, ಸರ ತೊಗೊಂಡಿದ್ರು ಅಂತ ಹೇಳಿ. ಇವತ್ತು ಆ 100 ಗ್ರಾಮ್ ಚಿನ್ನ ಹೆಚ್ಚು ಕಡಿಮೆ 15 ಲಕ್ಷ 20 ಲಕ್ಷ ವ್ಯಾಲ್ಯೂ ಬಾಳ್ತಾ ಇದೆ. ಆಯಾ ಮನುಷ್ಯ 4.25 ಲಕ್ಷಕ್ಕೆ ತೊಗೊಂಡಿದ್ದಂಥ ಕಾರು ಇವತ್ತಿಗೆ 50,000ಕ್ಕೂ ಬೇಡವಾಗಿದೆ ಅಂತ. ಸೊ ಯಾರು ಜಾಣ ಅಂತ ಕೂಡ ಒಂದು ಪ್ರಶ್ನೆ ಬಂದುಬಿಡುತ್ತೆ. ಸೊ ಗೋಲ್ಡ್ ವಿಚಾರಕ್ಕೆ ಬಂದಾಗ ಇದು ಎಲ್ಲ ಕಾಲದಲ್ಲೂ ಹೀಗೆ ಇದೇ ವೇಗದಲ್ಲಿ ಮುನ್ನುಗ್ತಾ ಇರುತ್ತೆ. ಕಾರಣ ಕೆಲವು ವರ್ಷಗಳ ಕಾಲ ಒಂಥರ ಸ್ಟ್ಯಾಗ್ನೆಂಟಲ್ಲೇ ಇತ್ತು ಗೋಲ್ಡು. ಈ 5,000, 4,500, 4,700 ಈ ಒಂದು ಪೀರಿಯಡ್ ಇತ್ತು ಸರ್. ಅದು ಅವಾಗ ಸ್ವಲ್ಪ ಸುಮಾರು ದಿನಗಳ ಕಾಲ, ತಿಂಗಳ ಕಾಲ ಅದು ಹಾಗೇ ಇತ್ತು. 5,200, 300 ದಾಟದ ಮೇಲೆ ಅದರದ್ದೊಂದು ಓಟ ಶುರುವಾಯಿತು ಸರ್. ಇಲ್ಲಿವರೆಗೂ ನಾನ್ ಸ್ಟಾಪ್. ಅದು ಹೇಗೆ ಪ್ರೆಡಿಕ್ಟ್ ಮಾಡೋದು ಇದನ್ನು ಅಂತ?
ಈಗ ನಾವು ಹಿಂದೆನೆ ಹೇಳ್ತಾ ಇದ್ವಿ ಇಲ್ಲ ಇದು 2 ಲಕ್ಷ ರೀಚ್ ಆಗುತ್ತೆ ಅಂತ ನಮ್ದೊಂದಷ್ಟು ಪ್ಯಾರಾಮೀಟರ್ಸ್ ಇಂದ ಹೇಳ್ಬೋದು. ಬಟ್ ಸ್ಟಿಲ್ ಇದು ವೆರಿ ಟಫ್. ಬಟ್ ಒಂದು ಏನು ಅಂಡರ್ಲೈನಿಂಗ್ ಸ್ಟೇಟ್ಮೆಂಟ್ ಏನು ಅಂತಂದ್ರೆ, ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಟ್ ಈಸ್ ಆಲ್ವೇಸ್ ಸೇಫ್. ಯಾವಾಗ್ಲೂ ನೀವು ಹಿಸ್ಟ್ರಿನ ಗಮನಿಸಿದ್ರೇನು ಒಂದೆರಡು ಸರಿ ಅದು ಬೇರೆ ಬೇರೆ ಕಾರಣಕ್ಕೆ ಕಡಿಮೆ ಆಗಿದೆ ಅನ್ನೋದ್ ಬಿಟ್ರೆ ಅವಾಗ್ಲೂ ಏನು ತುಂಬಾ ಲಾಸ್ ಆಗಿಲ್ಲ ಯಾರಿಗೂನು. ಸೊ ಹಂಗಾಗಿ ಹಣ ಇದ್ರೆ, ನಾವು ಚೆನ್ನಾಗಿ ಹೇಳ್ತಾ ಇದ್ರು ಸ್ನೇಹಿತರು ಮಾತಾಡುವಾಗ, ನಿಮ್ಮ ಹತ್ರ ಹಣ ಇದ್ರೆ ಖಂಡಿತವಾಗಿಯೂ ಅದನ್ನ ನೀವು ಬಾಂಡ್ಸ್ ಅಲ್ಲಿ ಇಲ್ಲ ಗೋಲ್ಡ್ ಬಾಂಡ್ ಪೇಪರ್ಸ್ ಮೇಲೆ ತಗೊಳ್ಳುವಂತದ್ದು ಇಸ್ ಆಲ್ವೇಸ್ ಸೇಫ್, ತಗೊಳ್ಳಿ ಅಂತ. ಏನಂದ್ರೆ ಈಗ ಬರ್ತಾ ಬರ್ತಾ ಟ್ರೆಂಡ್ ಅನ್ನು ಚೇಂಜ್ ಖಂಡಿತ ಆಗತ್ತೆ. ಯಾಕಂದ್ರೆ ಇದು ತುಂಬಾ ದುಬಾರಿ ಆದ್ರೆ ಜನಸಾಮಾನ್ಯನ ಕತೆ ಏನು ಅನ್ನೋಂಥದ್ದು. ನಮ್ಗೆ ಇಷ್ಟು ದಿನ ಇಲ್ಲ ಕಲ್ಚರಲಿ ಇಂಬೈಬ್ ಆಗಿದೀವಿ, ನಾವು ಗೋಲ್ಡ್ ಹಾಕೋಬೇಕು. ಈಗ ಅದ್ ಏನಾಗಿದೆ ಅಂತಂದ್ರೆ ಒಂಥರ ಇಷ್ಟು ದಿನನೂ ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಅಲ್ಲೇ ಇದೆ. ಯಾವಾಗ ಅವ್ರು ತಗೊಂಡ್ರು ಅವ್ರು ಇದನ್ನ ಹಾಕೊಂಡ್ರು ಅಂತ ನಾನು ಹಾಕೊಳ್ತಾ ಇದ್ವಿ, ಈ ಮನೆಯವ್ರು ತಗೋತಾ ಇದ್ರು, ಈ ಮನೆಯವ್ರು ತಗೊಂಡ್ರು ಅಂತ ಇನ್ನೊಂದ್ ಮನೆಯವ್ರು ತಗೋತಾ ಇದ್ರು. ಈ ತರದ ಒಂದು ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಖಂಡಿತವಾಗಿಯೂ ಭಾರತದಲ್ಲಿ ಜಾಸ್ತಿ. ಮತ್ತೆ ಕಲ್ಚರಲಿನೂ ಗೋಲ್ಡ್ ಇದ್ರೆ ಸೇಫ್. ನಮ್ಗೆ ನೀವು ನಮ್ಮಲ್ಲಿ ಆಕ್ಚುಲಿ GDP 4.2 ಟ್ರಿಲಿಯನ್ ಇರ್ಬೋದು, ನಮ್ಮ ಮನೆಗಳಲ್ಲಿರುವಂತಹ ಗೋಲ್ಡೇನೆ ಅಷ್ಟು ಟ್ರಿಲಿಯನ್ ಟನ್ಸ್ ಇದ್ರೆ ಆಶ್ಚರ್ಯ ಪಡ್ಬೇಕಾಗಿಲ್ಲ ನಾವು. ಸೊ ಅಷ್ಟೊಂದು ಗೋಲ್ಡ್ ನಮ್ಮ ಹತ್ರ ಗೋಲ್ಡ್ ರಿಸರ್ವ್ ಪ್ರತಿ ಮನೇಲಿ ಮಿನಿಮಮ್ ಒಂದು 10 ಗ್ರಾಮ್ ಗೋಲ್ಡ್ ಇಲ್ಲದೆ ಇರುವಂತ ಮನೆ ಬಹುಶಃ ಭಾರತ ದೇಶದಲ್ಲಿ. ಕೇಶವ್ ಸರ್ ಎನಿ ಡೇ ಗೋಲ್ಡ್ ಇನ್ಫ್ಲೇಷನ್ ಅನ್ನ ಬೀಟ್ ಮಾಡುತ್ತಾ? ಹೊಸ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಈಗ ಹಳಬರು ನೀವು ಯಾರಾದ್ರೂ ಕೇಳಿ ನೋಡಿ, ನಮ್ಮ ಹಿಂದಿನ ತಲೆಮಾರವರು ಅವ್ರ ಮೇನ್ ಕಾನ್ಸೆಪ್ಟು FD ಇಟ್ಟಿದೆಯಾ, ಸೇವಿಂಗ್ಸ್ ಮಾಡಿದ್ಯಾ, ಬ್ಯಾಂಕಲ್ಲಿ ಎಷ್ಟು ಇಟ್ಟಿದೆಯಾ, ನಿಂಗೆ ತಿಂಗಳಿಗೆ ಎಷ್ಟು ಬರ್ತಾ ಇದೆ, ನಿನ್ನ ಜೀವನಕ್ಕೆ ಆಗತ್ತೆ ಕಣೋ ಹುಷಾರು ಅಂತ. ಇವತ್ತಿಗೆ ಸೇವಿಂಗ್ಸ್ ಹೋಗಿ ಇನ್ವೆಸ್ಟ್ ಕಡೆಗೆ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ. ಇನ್ವೆಸ್ಟ್ ಮಾಡಿ ಅದು ಬೆಳೆಯುತ್ತೆ, ದುಡ್ಡನ್ನು ದುಡಿಯಬೇಕು. ಜೊತೆಗೆ ಇಲ್ಲಿ ಇನ್ಫ್ಲೇಷನ್ ಬೀಟ್ ಮಾಡೋ ಥರ ಮಾಡ್ಕೊಳ್ಳೆ ನೀನು ದುಡ್ಡನ್ನು. 10 ಲಕ್ಷ ಇಟ್ಕೊಂಡು ಹೋದ ವರ್ಷ 10 ಲಕ್ಷ ಇಟ್ಟಿದೆ, 10 ಲಕ್ಷಕ್ಕೆ ಇವತ್ತು ಏನು ವ್ಯಾಲ್ಯೂ ಇದೆಯಪ್ಪ ಅಂತ ಪ್ರಶ್ನೆ ಕೇಳುವಂತ ಆಗಬಾರ್ದು ಅಂತ. ಗೋಲ್ಡ್ ಈ ದೃಷ್ಟಿಯಿಂದ ಒಳ್ಳೆ ಕಮಾಡಿಟಿನ ಇನ್ವೆಸ್ಟ್ ಮಾಡೋ ದೃಷ್ಟಿಯಿಂದ. ಹೌದು ಯಾವುದೇ ಆಂಗಲ್ ಅಥವಾ ಯಾವುದೇ ಮಾನದಂಡನ ಬಳಸಿದ್ರೇನು ಗೋಲ್ಡ್ ಇಸ್ ಅ ಸೇಫ್ ಬೆಟ್. ಯಾಕಂದ್ರೆ ನೀವು ಇನ್ಫ್ಲೇಷನ್ ಭಾರತದಲ್ಲಿ ಅತ್ಯಂತ ಪೀಕ್ ಅಲ್ಲಿ ಇದ್ದಾಗ್ಲೂ ಕೂಡ, ಇವಾಗ ನಿಮ್ಗೆ 1991 ಅಂತ ಟೈಮ್ ಅಲ್ಲಿ ಮಾತ್ರ ನಮ್ಗೇನು ರಿಫಾರ್ಮ್ಸ್ ತಂದ್ವಲ್ಲ, ಅವಾಗ 16.6% ಇನ್ಫ್ಲೇಷನ್ ಇತ್ತು. ಅದಾದ ನಂತರ ನಮ್ದು ಯಾವತ್ತೂ ಆ ಮಟ್ಟಕ್ಕೆ ಏರೇ ಇಲ್ಲ ಇನ್ಫ್ಲೇಷನ್. ಈವನ್ ಅನ್ ಆವರೇಜ್ ನೀವು ಇವತ್ತಂತೂ ಬಿಡಿ ತುಂಬಾ ಕಡಿಮೆ ಇದೆ. ಅನ್ ಆವರೇಜ್ ನಿಮ್ಗೆ 4 to 6% ಇನ್ಫ್ಲೇಷನ್ ಇದೆ ಅಂತಂದ್ರೆ, ನೀವು ಇಲ್ಲಿವರೆಗೂ ಎಷ್ಟು ಮಟ್ಟಕ್ಕೆ ಗೋಲ್ಡಿನ ಪ್ರೈಸಸ್ ಬೆಳೆದಿದೆ. ಯಾವಾಗ್ಲೂ ಗೋಲ್ಡ್, ಸಿಲ್ವರ್, ರಿಯಲ್ ಎಸ್ಟೇಟ್ ಯಾರಿಗೂ ಕೈ ಕೊಟ್ಟಿದ್ದಿಲ್ಲ. ಸಿಲ್ವರ್ ಸ್ವಲ್ಪ ಹಿಂದೆ ಎಲ್ಲ ಸ್ವಲ್ಪ ಇದಾಗಿತ್ತು, ಬಟ್ ಇತ್ತೀಚಿನ ದಿನಗಳಲ್ಲಿ ಬಟ್ ಅದನ್ನ ನೋಡ್ತಾ ಇದ್ರೆ ಇಂಡಸ್ಟ್ರಿ ಯೂಸ್ ಮಾಡ್ತಿರೋದು ನೋಡಿದ್ರೆ ಗೋಲ್ಡ್, ಸಿಲ್ವರ್, ರಿಯಲ್ ಎಸ್ಟೇಟ್ ಯಾವತ್ತೂ ಇನ್ನ ಖಂಡಿತ ಡೌನ್ ಆಗುವಂತ ಪ್ರಶ್ನೆ ಇಲ್ಲ. ಸೊ ಹಂಗಾಗಿ ದೇರ್ ಆಲ್ ಸೇಫ್ ಬೆಟ್ಸ್. ಬಟ್ ಒಂದೇನು ಅಂತಂದ್ರೆ ಜನಸಾಮಾನ್ಯರಿಗೆ ಇದು ಕೈಗೆಟಕದೇ ಇರುವಂತ ಸ್ಥಿತಿ ನಿರ್ಮಾಣ ಆದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಒಂದು ಇನ್ಕಮ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇದೆ, ಹಂಗಾಗಿ ಇವಾಗ ಒಂದಷ್ಟು ಸೇಫ್ ಇದೆ. ಬಟ್ ಇನ್ನೂ ಹೆಚ್ಚಾದ್ರೆ, ತುಂಬಾ ಹೆಚ್ಚಾಗ್ಬಿಟ್ರೆ ಇದು ಖಂಡಿತ ಅವಾಗ ಬೇರೆ ತರದ ಒಂದು ಟ್ರೆಂಡ್ ಕೂಡ ಶುರು ಆಗ್ಬೋದು. ಈ 1 ಗ್ರಾಮ್ ಗೋಲ್ಡ್ ಇಂಥ ಕಡೆಗೂ ಜನ ಹೆಚ್ಚು ಕಡೆ ಹೋಗ್ಬೋದು, ಒಲವು ತೋರಿಸ್ಬೋದು. ಯಾಕೆಂದ್ರೆ ಒಂದು ಲೆವೆಲ್ ವರ್ಗೂ ಹೋದ್ರೆ ನಮ್ಮ ಇನ್ಕಮ್ ಲೆವೆಲ್ ಹೆಚ್ಚಾಗ್ತಾ ಇದೆ. ಈಗ ಮೊದಲು ಹೋಲಿಸಿದ್ರೆ ಇವತ್ತು ಇನ್ಕಮ್ ಲೆವೆಲ್ ಜಾಸ್ತಿ ಆಗಿದೆ. ಅದೇ ಲೆವೆಲ್ಗೆ ಗೋಲ್ಡ್ ಬೆಲೆ ಹೆಚ್ಚಾಗಿದೆಯಾ ಅಂದ್ರೆ ಖಂಡಿತ ಇಲ್ಲ. ಗೋಲ್ಡ್ ಬೆಲೆ ಅದಕ್ಕಿಂತ ಜಾಸ್ತಿ ಹೆಚ್ಚಾಗಿದೆ. ಬಟ್ ಏನು, ನಾವು ಅವಾಗ್ಲೇ ನೀವು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರಿ, ಇಲ್ಲ ನಾನು ಕಾರ್ ತಗೊಂಡದ್ ಬದಲು ಇದ್ರ ಮೇಲೆ ಹಾಕ್ಬಿಟ್ಟಿದ್ರೆ ಚೆನ್ನಾಗಿತ್ತು, ಈ ತರದೆಲ್ಲ ಅನೇಕ ಸರಿ ಒಂದು ವಿಶ್ಲೇಷಣೆ ಬರುತ್ತೆ. ಆದ್ರೆ ಏನು ಅಂತಂದ್ರೆ ಆ ಮೂಮೆಂಟ್ ಇಂದ ನೀವು ಗೋಲ್ಡ್ ನ ಎಷ್ಟು ಸರಿ ಯೂಸ್ ಮಾಡಿರ್ಬೋದು, ಎಲ್ಲ ಆರ್ನಮೆಂಟ್ಸ್ ನ, ಎಲ್ಲ ಜ್ಯುವೆಲ್ರಿನ ಹಾಕೊಂಡು. ಆದ್ರೆ ಪ್ರತಿ ಸರಿಗೂ ಇವ್ರ ಕಾರಿನ ಎಷ್ಟು ಕಿಲೋಮೀಟರ್ ಯೂಸ್ ಮಾಡಿರ್ತಾರೆ, ಈ ತರದ ಒಂದು ಅನಾಲಿಸಿಸ್ ಕೂಡ ನೀವು ಗಮನಿಸಿದ್ರೆ, ಈಗ ಎಷ್ಟು ಗಂಟೆಗಳ ಕಾಲ ನಾನು ಆ ಗೋಲ್ಡ್ ನ ಇರುವಂತ ಎಲ್ಲ ಆರ್ನಮೆಂಟ್ಸ್ ನ ಹಾಕೊಂಡು ಓಡಾಡಿರ್ತೀನಿ, ಎಷ್ಟು ಗಂಟೆಗಳ ಕಾಲ ನಾನು ಕಾರ್ನ ಯೂಸ್ ಮಾಡಿರ್ತೀನಿ, ಮತ್ತೆ ನಾನು ಯಾವ್ಯಾವ ಜಾಗಕ್ಕೆ ಹೋಗ್ಲಿಕ್ಕೆ ನನ್ಗೆ ಅದು ಅನುಕೂಲ ಮಾಡಿಕೊಟ್ಟಿತ್ತು, ಎಷ್ಟು ನನ್ಗೆ ಟೈಮ್ ಸೇವ್ ಮಾಡಿತ್ತು, ಇದರಿಂದ ಈ ಕಾರಲ್ಲಿ ಹೋಗಿದ್ರಿಂದ ಎಷ್ಟು ಟೈಮ್ ಸೇವ್ ಆಯ್ತು, ಎಷ್ಟು ಹ್ಯಾಪಿನೆಸ್ ಅದರಿಂದ ನನಗೆ ದೊರಕ್ತು. ಇವೆಲ್ಲದಕ್ಕೂ ನೀವು ಒಂದ್ ವೇಳೆ ಮಾನಿಟರಿ ವ್ಯಾಲ್ಯೂನ ಕಂಡಿಡಿದ್ರೆ ಖಂಡಿತವಾಗಿಯೂ ಅದು ಇದಕ್ಕೆ ಸಮಾನ ಇರುತ್ತೆ. ಯಾಕೆಂದ್ರೆ ನನಗೆ ಪ್ಯಾಷನ್ ಇಂದ ನನಗೆ ಸಂತೋಷ ಕೊಡುತ್ತೆ ಅಂತ ನಾನು ಯಾವ್ದ್ರ ಮೇಲೋ ಇನ್ವೆಸ್ಟ್ ಮಾಡುವಾಗ ಖಂಡಿತ ಈಗ ಬೇಸಿಕ್ ನೆಸೆಸಿಟಿ ಆಗಿದೆ. ಎಷ್ಟೋ ಸರಿ ನಮ್ಗೆ ಈಗ ಯಾಕೆ ವೆಹಿಕಲ್ಸ್ ಬೆಂಗಳೂರಲ್ಲೇ ನೀವು ತಗೊಂಡ್ರೆ 1.2 ಕೋಟಿ ವೆಹಿಕಲ್ಸ್, 1.4 ಕೋಟಿ ಜನ ಯಾಕಾಗಿದೆ, ಒಂದು ಕಮ್ಯೂಟ್ ಮಾಡ್ಕೋಬಹುದು. ಇಷ್ಟೆಲ್ಲ ಇದ್ರ ನಡುವೆ ನನ್ನ ಟೈಮ್ ಸೇವ್ ಆಗತ್ತೆ. ಅಷ್ಟು ಈಗ ಇಷ್ಟು ಬಿಸಿ ಇದೆ ಟ್ರಾಫಿಕ್, ಆದ್ರೂ ಯಾಕೆ ಜನ ತಗೋತಾರೆ, ನನ್ನ ಟೈಮ್. ಈ ತರದ್ ಎಲ್ಲದಕ್ಕೂ ಮಾನಿಟರಿ ವ್ಯಾಲ್ಯೂ ಕೌಂಟ್ ಮಾಡಿದ್ರೆ ಅದಾಗುತ್ತೆ. ಬಟ್ ಇಲ್ಲಿ ನಿಮ್ಗೆ ಈಸಿಯಾಗಿ ಕಾಣುತ್ತೆ, ಗೋಲ್ಡ್ ನನ್ನ ಹತ್ರ ಇದೆ, ಅದನ್ನ ತಗೊಂಡೋಗಿ ನಾನು ಮಾರಿದ್ರೆ ನನ್ಗೆ ಇಷ್ಟು ಬರುತ್ತೆ ಅನ್ನುವಂತ ಒಂದು ಸೇಫ್ ಸೆಕ್ಯೂರಿಟಿ
ಸೆಕ್ಯೂರಿಟಿ ಫೀಲಿಂಗ್ ಏನಿದೆಯಲ್ಲ ನನ್ನ ಹತ್ರ, ಹಂಗಾಗಿ ನಾವು ಗೋಲ್ಡ್ ಸಿಲ್ವರ್ ಮೇಲೆ ಖಂಡಿತ ಜನ ಇನ್ನೂ ಹೆಚ್ಚೆಚ್ಚು ಕಾಲ ಇನ್ವೆಸ್ಟ್ ಮಾಡ್ತಾನೆ ಇರ್ತಾರೆ. ಬಟ್ ಬಿಯಾಂಡ್ ಪಾಯಿಂಟ್, ನಾನು ಆ ಪಾಯಿಂಟ್ ನ ಯೋಚನೆ ಮಾಡ್ತಾ ಇದ್ದೀನಿ. ಅದು ಆ ಒಂದು ಬ್ರೇಕ್ ಈವನ್ ಆದ ದಿನ ಖಂಡಿತ ಒಂದು ಹೌಸ್ ಹೋಲ್ಡ್ ಕಡೆಯಿಂದ ಆ ಗೋಲ್ಡ್ಗೆ ಇಷ್ಟು ಬೇಡಿಕೆ ಒಂದು ಸ್ವಲ್ಪ ಕ್ರಮೇಣ ಕಡಿಮೆ ಆಗ್ಬೋದು ಅಂತ ಕಾಣುತ್ತೆ. ಅದು ಬಹುಶಃ ಈ ಒಂದು 2000 ವರ್ಷಗಳಲ್ಲಿ ಆಗದೇ ಇರೋದು ಬಹುಶಃ ಆಗಿನ ಕಾಲಘಟ್ಟದಿಂದ ಆಗಬಹುದು ಅಂತ ನನಗೊಂದು ಅನಿಸಿಕೆ ಅದು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಈಗ US ಒಂದು ಆವಾಗಲೇ ನಾವು ಮಾತಾಡ್ತಾ ಹೇಳ್ತಾ ಇದ್ವಿ, ಒಂದು US ಗೆ ನೀವು ಈ ಭಸ್ಮಾಸುರ ತರ ಅದು ಎಲ್ಲರ ಮೇಲೆ ದಾಳಿ ಮಾಡ್ಕೊಂಡು ನಾನು ನಿನ್ ಮೇಲೆ ಕೈ ಇಡ್ತೀನಿ, ನಿನ್ ಮೇಲೆ ಟ್ಯಾರಿಫ್ ಹಾಕ್ತೀನಿ, ಇವ್ರ ಮೇಲೆ ಟ್ಯಾರಿಫ್ ಹಾಕ್ತೀನಿ ಅಂತ ಓಡಾಡ್ತಾ ಇದೆ. ಒಂದು ಅಲ್ಲಿನ ಅನ್ರೆಸ್ಟ್ ಜಾಸ್ತಿ ಆದ ದಿನ, ಮತ್ತೆ ಈಗಾಗಲೇ ಅವ್ರದ್ದು 120% ಅವ್ರ GDP ಅಷ್ಟು ಸಾಲ ಅವ್ರ ಹತ್ರ ಇದೆ. ಈಗೇನು ಇಲ್ಲಿವರೆಗೂ ಅವ್ರಿಗಿದ್ದಂತ ಬೆಸ್ಟ್ ಆಪ್ಷನ್ ಏನು ಅಂತಂದ್ರೆ, ನಾವು ಇದನ್ನ ಡಾಲರ್ನ ಪ್ರಿಂಟ್ ಮಾಡ್ಕೊಳಕ್ ಅವಕಾಶ ಇತ್ತು ಅವ್ರಿಗೆ. ಹಂಗಾಗಿ ಅವ್ರು ಅದನ್ನ ಹೆಚ್ಚೆಚ್ಚು ಮಾಡ್ಕೊಂಡು ಕೂಡ ತಡ್ಕೊಳ್ತಾ ಇತ್ತು ಆರ್ಥಿಕತೆ. ಯಾವಾಗ ನಾವು ಅವಾಗಲೇ ಚರ್ಚೆ ಮಾಡ್ದಂಗೆ ಒಂದು ಬೇರೆ ಬೇರೆ ದೇಶಗಳು ಇಲ್ಲ ನಮ್ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡ್ತೀವಿ ಅಂದಾಗ, ಮತ್ತೆ ಈ ಎಕಾನಮಿ ಒಂದು ಅದರದ್ದೇ ಆದಂತ ಓವರ್ ವೈಟ್ ಇಂದ, ಈ ಭಸ್ಮಾಸುರ ಯಾವಾಗ ತನ್ನ ಮೇಲೆ ತಾನು ಇಟ್ಕೊಳ್ತಾರ ಆಗ ಭಸ್ಮಾದ ಅಂತ ಏನ್ ನಮ್ಮ ಪುರಾಣಗಳಲ್ಲಿ ಹೇಳುತ್ತೆ, ಆ ತರದಲ್ಲಿ ಇದನ್ನು ಅತಿಯಾಗಿ ಆಡಕ್ ಹೋಗಿ ಈಗ ಅವಾಗ ಖಂಡಿತ ಇದು ಒಂದಷ್ಟು ಹಂತಕ್ಕೆ ಸ್ಟೆಬಿಲೈಸೇಷನ್ ರೀಚ್ ಆಗುತ್ತೆ. ಬಟ್ ಸ್ಟಿಲ್ ಅದು ತುಂಬಾ ಅಷ್ಟು ಸುಲಭದ ಇದು ಇಮಿಡಿಯೇಟ್ ಆಗಿ ಕಾಣುವಂಥದ್ದಲ್ಲ. ಸೊ ಅನ್ರೆಸ್ಟ್ ಜಾಸ್ತಿ ಆಗ್ಬೇಕು, ಇವೆಲ್ಲ ಅಲ್ಲಿನ ಆಗಿ ಅನಂತರದ ಕತೆ. ಅಲ್ಲಿವರೆಗೂ ಈ ಒಂದು ಸಿಲ್ವರ್ ಮತ್ತೆ ಗೋಲ್ಡಿನ ಬೆಲೆಗಳು ಖಂಡಿತ ಒಂದು ಸೇಫ್ ಆಪ್ಷನ್ ಆಗುತ್ತೆ ಜನಕ್ಕೆ. ಇಲ್ಲ ಇದ್ರ ಮೇಲೆ ಹಾಕಿದ್ರೆ ನನ್ ಖಂಡಿತ ಲಾಸ್ ಆಗಲ್ಲ, ನನ್ಗೊಂದು ಸೆಕ್ಯೂರಿಟಿ ಫೀಲಿಂಗ್ ಕೊಡುತ್ತೆ ಅನ್ನೋದ್ರ ಕಡೆಗೆ ಜನ ಒಲವು ಕೊಡ್ತಾ ಇರ್ತಾರೆ. ಸೊ ಅಲ್ಲಿವರೆಗೂ ಇದ್ರ ಬೆಲೆ ಹೆಚ್ಚಾಗುತ್ತೆ. ಫೈನ್ ಥ್ಯಾಂಕ್ ಯು ಕೇಶವ್ ಸರ್, ಥ್ಯಾಂಕ್ ಯು ಅಜಿತ್ ಅವರೇ, ಥ್ಯಾಂಕ್ ಯು ಪ್ರೇಮಶೇಖರ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ, ಹಂಚ್ಕೊಂಡಿದ್ದೀರಿ ಈ ಚಿನ್ನ ಬೆಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮುಂದಿನ ದಿನಗಳಲ್ಲಿ ಅಮೆರಿಕದ ವಿದ್ಯಮಾನಗಳು, ಟ್ರಂಪ್, ಅದು ಕೇಶವ್ ಸರ್ ಅಂತೂ ಭಸ್ಮಾಸುರ ಅಂತ ಹೇಳ್ತಾ ಇದ್ದರು. ನಿಜ, ಬೆಂಕಿ ತಾನು ಹುಟ್ಟಿದ ಜಾಗವನ್ನೇ ಮೊದಲು ಸುಡೋದು. ಅದು ತಾನು ಯಾವ ಜಾಗದಲ್ಲಿ ಹುಟ್ಟುತ್ತೆ ನೋಡಿ, ಅದು ಆ ಜಾಗವನ್ನೇ ಮೊದಲು ಸುಡೋದು. ಇಂಥ ಬೆಳವಣಿಗೆಗಳ ವಿಚಾರದಲ್ಲಿ ಬಡಬಗ್ಗರಿಗೂ ಒಂದಷ್ಟು ಉಸಿರಾಡೋಕೆ ಒಂದಷ್ಟು ಸ್ಪೇಸ್ ಬೇಕಾಗುತ್ತೆ. ಚಿನ್ನ ಬೆಳ್ಳಿ ಬೇಕು ನಿಜ, ಆದರೆ ಈ ರೀತಿ ಏಕದಮ್ ಹೋಗಿಬಿಟ್ಟಾಗ ಅನೇಕರಿಗೆ ಇದು ಕಷ್ಟ ಆಗುತ್ತೆ. ಇಂಥ ನಿಟ್ಟಿನಲ್ಲಿ ಭಾರತ ಕೂಡ ಅಗತ್ಯ ಕ್ರಮಗಳ ಕಡೆಗೆ ಮುಂದಾಗಲಿ, ಬಾರ್ಗೇನಿಂಗ್ ಪವರ್ ಜಾಸ್ತಿ ಮಾಡಿಕೊಳ್ಳಿ, ತನ್ನ ಆತ್ಮೀಯ ದೇಶಗಳೊಂದಿಗಿನ ಒಂದಷ್ಟು ಒಡನಾಟ ಇನ್ನೂ ಹೆಚ್ಚಿಸಿಕೊಂಡು ಈ ಮೂಲಕವಾಗಿ ಟಕ್ಕರ್ ಕೊಡ್ತಕ್ಕಂಥ ಕೆಲಸ ಆಗಲಿ, ಚಿನ್ನ ಬೆಳ್ಳಿ ಬಡವರಿಗೂ ಎಟುಕುವಂತಾಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.